ಮೌರ್ಯ ಅವರು ಸಭಾಧ್ಯಕ್ಷರಿಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ 1995ರಿಂದ 26 ಬಜೆಟ್ಗಳನ್ನು ಅಧ್ಯಯನ ಮಾಡುವಂಥ ಒಂದು ಅವಕಾಶವನ್ನು ಮೈಸೂರಿನ ಜನ ನನಗೆ ಕೊಟ್ಟಿದ್ದಾರೆ. ಅದು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷಗಳಲ್ಲಿ ಯಾರೇ ಆಗಿರಲಿ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಮಂಡಿಸಿದಂತಹ ಆಯವ್ಯಯಗಳ ಅಧ್ಯಯನ ನಮ್ಮೆಲ್ಲರ ಕರ್ತವ್ಯ. ಸನ್ಮಾನ್ಯ ಅಧ್ಯಕ್ಷರೇ, 2022-23ನ ಚೊಚ್ಚಲ ಬಜೆಟನ್ನು ನೀಡುವಂಥ ಸಂದರ್ಭದಲ್ಲಿ ಒಂದು ರೋಪ್ ವಾಕ್ ಮಾಡೋ ಮುಖಾಂತರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳು ಬಹಳ ದೊಡ್ಡ ಶ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ 2 ವರ್ಷಗಳ ಕಾಲದ ಒಂದು ಕೋವಿಡಿನ ಕರಾಳ ಹೆಲ್ತ್ ಎಮರ್ಜೆನ್ಸಿ, ಇದರ ನಂತರದಲ್ಲಿ ಬರ್ತಾ ಇರುವಂಥ ಈ ಒಂದು ಬಜೆಟ್ ಒಬ್ಬ ಕೃಷಿಕನಾಗಿ, ಕಾರ್ಮಿಕರಾಗಿ, ವ್ಯಾಪಾರಿಗಳಾಗಿ, ಕೈಗಾರಿಕೋದ್ಯಮಿಗಳಾಗಿ, ಸೇವಾ ಕ್ಷೇತ್ರದ ಬಂಧುಗಳು, ಯುವಕ ಯುವತಿಯರು, ವಿದ್ಯಾರ್ಥಿನಿಯರು, ಮಹಿಳೆಯರು ಬಹಳ ನಿರೀಕ್ಷೆ ಮಾಡ್ತಾಯಿದ್ರು. ಆ ನಿರೀಕ್ಷೆಯನ್ನು ಎಲ್ಲೂ ಕೂಡ ಹುಸಿ ಮಾಡಿಲ್ಲ. ಎಲ್ಲರಿಗೂ ಕೂಡ ಸರ್ವವ್ಯಾಪಿಯಾಗಿ, ಸರ್ವಸ್ಪರ್ಶಿಯಾಗಿ ಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದೇ ವಿಚಾರವನ್ನು ಆ ಕಡೆ ಆಗಲಿ ನಾವಾಗಲಿ ನಮ್ಮದೇ ಆದಂಥ ತತ್ವಗಳ ಆಧಾರದ ಮೇಲೆ ಸರ್ಕಾರವನ್ನು ನಡೆಸ್ತೇವೆ. ಹಾಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆಸೆಯಂತೆ ಸರ್ವವ್ಯಾಪಿ, ಸರ್ವಸ್ಪರ್ಶಿ ಮತ್ತು ಅಂತ್ಯೋದಯಕ್ಕೆ ಆದ್ಯತೆ ನೀಡಿ ನಾಡಿನ ಜನತೆಗೆ ಒಂದು ವಿಶ್ವಾಸವನ್ನು ಮೂಡಿಸುವಂತಹ ಒಂದು ಬಜೆಟನ್ನು ಇದು ಕೊಟ್ಟಿದ್ದಾರೆ. ಹಾಗಂತ ನಾನು ಹೇಳ್ತಾ ಇದ್ದೀನಿ ಅಂತ ಅವರು BJPಯ ಮುಖ್ಯಮಂತ್ರಿ, BJPಯ ಶಾಸಕ ಅಂತಲ್ಲ. ಯಾರೇ ಆಗಿರಲಿ, ಒಬ್ಬ ಆರ್ಥಿಕ ತಜ್ಞ ಪ್ರಿಜುಡ್ಯೂಸ್ ಇಲ್ಲದೇನೆ ಈ ಒಂದು ಕಷ್ಟ ಕಾಲದಲ್ಲಿ ಬಂದಿರುವಂಥ ಬಜೆಟನ್ನು ಅಧ್ಯಯನ ಮಾಡಿದ್ರೆ ನಿಶ್ಚಿತವಾಗಿ ಈ ಆರ್ಥಿಕ ಶಿಸ್ತಿರುವಂಥ ಈ ಬಜೆಟನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಕಾರಣ ಇಂಥ ಕಷ್ಟ ಕಾಲದಲ್ಲೂ ಕೂಡ ಯಾವುದೇ ಹೊಸ ತೆರಿಗೆಯನ್ನು ಹಾಕಿಲ್ಲ. ಹಾಗೆ ಇವತ್ತು ಕೇಂದ್ರ ಸರ್ಕಾರ ವಿತ್ತೀಯ ಕೊರತೆಗೆ 3.5% ಅವಕಾಶವನ್ನು ಕೊಟ್ಟಿದ್ದರೂ ಕೂಡ ಬೊಮ್ಮಾಯಿ ಅವರು ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸ ಮಾಡಿಲ್ಲ. 3.26 ಇದಕ್ಕೆ ಸೀಮಿತಗೊಳಿಸಿ ರಾಜ್ಯದ ಆರ್ಥಿಕ ಶಿಸ್ತನ್ನು ಕಾಪಾಡುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಒಂದು ಭಾಗ. ಎರಡನೇದು, ದೇಶದ ಇಂಡಿಯನ್ ಎಕನಾಮಿಕ್ ಗ್ರೋತ್ ಎಸ್ಟಿಮೇಟನ್ನು ನಾವು ನೋಡಿದಾಗ 9.2 ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ದಾರೆ. ಆದರೆ ರಾಜ್ಯದ ಎಕನಾಮಿಕ್ ಗ್ರೋತು ಅದರ ಎಸ್ಟಿಮೇಟ್ 9.5% ಆಗಿದೆ. ಅಂದಮೇಲೆ ಇದು ಪ್ರೋಗ್ರೆಸಿವ್ ಬಜೆಟ್ ಅಂತ ಹೇಳಿ ಸಹಜವಾಗಿ ಎಲ್ಲರೂ ಒಪ್ಪುವಂಥ ವಿಚಾರನೆ. ಹೌದು, ಇವತ್ತು CM ಅವರು ಆರ್ಥಿಕ ಸಚಿವರಾಗಿ ಬಜೆಟನ್ನು ತಯಾರು ಮಾಡುವಾಗ ಕೇಂದ್ರ ಸರ್ಕಾರದ ಬಜೆಟನ್ನು ಬಹಳ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಅದಲ್ಲದೆ ನಮ್ಮ ಮುಖ್ಯಮಂತ್ರಿಯನ್ನು ಸೈಲೆಂಟ್ ಮುಖ್ಯಮಂತ್ರಿ ಅಂತ ಕರೀತಾರೆ. ಆದರೆ ಈ ಬಾರಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಬಜೆಟ್ಟಿನಲ್ಲಿ ರಾಜ್ಯದ ಸಿಂಹ ಪಾಲನ್ನು ಪಡೀಲಿಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಆನಂದವನ್ನು ಪಡ್ತೇನೆ ಮತ್ತು ಅದು ಮಾಹಿತಿಯನ್ನು ಕೂಡ ಒದಗಿಸ್ಕೊಡ್ತೇನೆ. ಒಂದು ಎಲ್ಲರೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು. ಬಜೆಟನ್ನೇನೋ ಮಂಡಿಸ್ತಾ ಇದ್ದೀರಾ, ಆದರೆ ಅದರ ಅನುಷ್ಠಾನ ಇದೆಯಲ್ಲ ಅದು ಬಹಳ ಕಷ್ಟ ಅನ್ನುವಂಥ ವಿಚಾರವನ್ನು ಎಲ್ಲರೂ ಮಾತಾಡಿದ್ರು. ಹೌದು, ನಾನು ಈ ಬಜೆಟಲ್ಲಿ ಅಬ್ಸರ್ವ್ ಮಾಡಿದಾಗೆ ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ಲಿಮೆಂಟೇಷನ್ಗೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ, ಒಂದೊಂದು ಇಲಾಖೆಗಳಿಗೆ ಒಂದೊಂದು ಯೋಜನೆಗಳು, ಹಣ ಅಲೋಕೇಶನ್ಸ್ ಆಗ್ತಾ ಇದೆ. ಆದರೆ ಈ ಬಜೆಟ್ನಲ್ಲಿ ವಿಶೇಷವಾಗಿ ನಾನು ಕಂಡಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳ ಕನ್ವರ್ಜೆನ್ಸನ್ನು ತಂದಿದ್ದಾರೆ. ಜೊತೆಗೆ
ನಮ್ಮಲ್ಲಿರುವಂಥ ಇಲಾಖೆಗಳು ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಜೋಡಿಸ್ಲಿಕ್ಕೆ ನಮ್ಮಲ್ಲಿರುವಂಥ ಇಲಾಖೆಗಳ ಮಧ್ಯದಲ್ಲಿ ಒಂದು ಕನ್ವರ್ಜೆನ್ಸ್ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿವಿಧ ಯೋಜನೆಗಳು ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೊಂಡಂಥವ್ರು ಇವತ್ತು ನಮ್ಮಲ್ಲಿರುವಂಥ ಪ್ರೋಗ್ರಾಮ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನು ಕೂಡ ಕನ್ವರ್ಜೆನ್ಸ್ ಮಾಡುವಂಥ ಅವಕಾಶವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಚರ್ಚೆ ಬಂತು. ಇದುವರೆಗೆ ವಿಶೇಷವಾಗಿ ನಾವು ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ಇಲಾಖೆಗಳಲ್ಲಿ ಕೊಡ್ತಾ ಇತ್ತು, ಇವಾಗ ವಲಯವಾರು ಕೊಟ್ಟಿದ್ದಾರೆ ಅಂತ. ಸನ್ಮಾನ್ಯ ಯಡಿಯೂರಪ್ಪನವರು ತಮ್ಮ ಬಜೆಟನ್ನು ಮುಖ್ಯಮಂತ್ರಿಯಾಗಿ ಮಂಡನೆ ಮಾಡುವಂಥ ಸಮಯದಲ್ಲಿ ರಾಜ್ಯದಲ್ಲಿ ಇತಿಹಾಸವನ್ನು ಪ್ರಾರಂಭ ಮಾಡಿದ್ರು. ವಲಯವಾರು ಆ ಅಲೊಕೇಶನ್ಸನ್ನು ಕೊಡಲಿಕ್ಕೆ ಒಂದು ಕಾರಣ ಅಡ್ಮಿನಿಸ್ಟ್ರೇಷನ್. ಇವತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಸಲದ ಬಜೆಟನ್ನು ವಿಶೇಷವಾಗಿ ಪಂಚರತ್ನಗಳ ಒಂದು ವ್ಯವಸ್ಥೆಯ ಒಳಗಡೆ ಒಂದು ವಿಷಯ ಆಧಾರಿತವಾದಂತಹ ಯೋಜನೆ ಆಧಾರಿತವಾದಂತಹ ಒಂದು ಪಂಚರತ್ನವನ್ನು ಇದಕ್ಕೆ ಜೋಡಿಸ್ಕೊಟ್ಟಿದ್ದಾರೆ. ನಾನು ಅನ್ಕೋತಾ ಇದ್ದೀನಿ, ಈ ಪಂಚರತ್ನ ಕೇವಲ ಪುಸ್ತಕದಲ್ಲಿ ಹೇಳುವಂಥ ಪಂಚರತ್ನ ಅಲ್ಲ, ಇದು ಒಂದು ಮೈಲ್ ಸ್ಟೋನ್ ಆಗಿ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಒಂದು ಚಿಂತನೆ ಆಗಿದೆ ಅನ್ನೋದು. ಹಾಗಾಗಿ ಈಗಾಗಲೇ ಬಜೆಟ್ಗಿಂತ ಮುಂಚೆ ಘೋಷಣೆ ಮಾಡಿದ್ದಾರೆ ಮನೆಯ ಬಾಗಿಲಿಗೆ ನಮ್ಮ ಸರ್ಕಾರ ಅಂತ. ಅದರ ಪರಿಕಲ್ಪನೆಯನ್ನು ಇವತ್ತು ತರಲಿಕ್ಕೋಸ್ಕರವಾಗಿ ಈ ಒಂದು ಚಿಂತನೆ, ಇದರ ಜೊತೆಯಲ್ಲಿ ಇವತ್ತು ನಮಗೆ ಕೇಂದ್ರದ ಬಜೆಟು ಯೂನಿಯನ್ ಬಜೆಟು ಒಂದು ಅಭಿವೃದ್ಧಿಯ ಬಜೆಟ್ ಆಗಿ ನಮ್ಮ ಮುಂದೆ ಇದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡಿರುವಂಥ ವಿಷಯ. ಹಾಗಾಗಿ ಒಂದು ನಾನು ಅಂದ್ಕೊಂಡೆ, ಮಾನ್ಯ ಬೊಮ್ಮಾಯಿಯವರು ಇರಿಗೇಷನ್ ಅಥಾರಿಟಿ ಅಂತ ನಾನು ಭಾಳ ಖುಷಿ ಪಡ್ತಾ ಇದ್ದೆ. ಆದರೆ ಇದನ್ನು ನೋಡಿದ ಮೇಲೆ ನಂಗೆ ಅನ್ನಿಸ್ತು, ಅವರು ಫೈನಾನ್ಸ್ ಮತ್ತು ಎಕಾನಮಿಯಲ್ಲೂ ಕೂಡ ಒಂದು ಅಥಾರಿಟೇಟಿವ್ ಆಗಿ ಈ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. ಯಾಕೆ ಈ ವರ್ಷದ ಕೇಂದ್ರದ ಬಜೆಟನ್ನು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾವೆಲ್ಲರೂ ಕೂಡ ಮೆಚ್ಚುವಂಥ ವಿಚಾರ ಅಂತ ನಾನು ಅನ್ಕೋತೀನಿ. ಅವರ ಆತ್ಮಕಾರು ಸರಿ ಅನಿಸುತ್ತೆ. ಯಾಕೆ ಅಂದರೆ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರದ ಬಜೆಟನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರುವಂಥ ವಿಷಯಗಳು ಅಂತಂದರೆ, ಕೇಂದ್ರ ಹೇಗೆ ಇಲ್ಲಿ ಪಂಚರತ್ನವನ್ನು ಕೊಟ್ಟರೋ ಹಾಗೆ ಮೋದಿಯವರು 4 ಅಂಶಗಳ ಮೇಲೆ ಬಜೆಟನ್ನು ಕೊಟ್ಟರು. ಮೊದಲನೇದು PM ಗತಿಶಕ್ತಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಸನ್ರೈಸ್ ಆಪರ್ಚುನಿಟೀಸ್, ಎನರ್ಜಿ ಟ್ರಾನ್ಸಿಷನ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್. ಇದಲ್ಲದೆ ಫೈನಾನ್ಸಿಂಗ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಈ ಒಂದು 4 ಇದನ್ನು ಕೊಡುವಾಗ ಒಂದು ಮಾತನ್ನು ಹೇಳಿದ್ರು, ಎಂಟ್ರಿಂಗ್ ಅಮೃತ್ ಕಾಲ್, ದಿ 25 years ಲಾಂಗ್ ಲೀಡ್ ಅಪ್ ಟು ಇಂಡಿಯಾ 100. ಅಂದರೆ ಭಾರತದ 100ನೇ ವರ್ಷಕ್ಕೆ ಬೇಕಾಗಿರುವಂತಹ ಒಂದು ಯೋಜನೆಯನ್ನು ಈ ಬಜೆಟ್ಟಿನಲ್ಲಿ ರೂಪರೇಷೆಯನ್ನು ಹೇಗೆ ಕೊಟ್ಟಿದ್ದಾರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮುಂದಿನ ರಾಜ್ಯದ ದಶಕಕ್ಕೆ ಪಂಚರತ್ನಗಳ ಮೂಲಕವಾಗಿ ಇದನ್ನು ಜೋಡಿಸ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಆನಂದವನ್ನು ಪಡ್ತೇನೆ. ಒಂದು, ನನಗೆ ಸಮಯ ಜಾಸ್ತಿ ಇಲ್ಲಾಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳ್ತಿದ್ದೆ. ನಾನು ಅಧ್ಯಯನ ಮಾಡಿದೆ ಅವ್ರದ್ದನ್ನು. ಏನು ಕೇಂದ್ರ ಸರ್ಕಾರದಲ್ಲಿ PM ಅವರು 4 ಪ್ರಯಾರಿಟೀಸ್ ಕೊಟ್ಟಿದ್ದಾರೆ. ಅದರ ಮೊದಲನೆಯ ಪ್ರಯಾರಿಟಿ PM ಗತಿಶಕ್ತಿ. ಇದರಲ್ಲಿ ಸಮಗ್ರ ಮೂಲ ಸೌಕರ್ಯಕ್ಕಾಗಿ PM ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಭಾಗಿಯಾಗಿ 62 ಪ್ರಮುಖ ನೋಟ್ಗಳು, ಭಾರತ ಮಾಲಾ ಒಂದು ಪರಿಯೋಜನೆಯ 1ನೇ ಹಂತದ 7 ವಲಯಗಳು, 61 ಅನನ್ಯ ನೋಡ್ಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಕೇಂದ್ರಗಳು, ಮೀನುಗಾರಿಕೆಯ ಕ್ಲಸ್ಟರ್ಗಳು, ಮೆಗಾ ಫುಡ್ ಪಾರ್ಕ್ಗಳು, ಫಾರ್ಮಾ ಪಾರ್ಕ್ಗಳು, ವಿಶೇಷ ಆರ್ಥಿಕ ವಲಯ ಮತ್ತು ಜವಳಿ. ಈ ಒಂದು ವಲಯದಲ್ಲಿ ಪ್ರಧಾನಮಂತ್ರಿಗಳ ಮೊದಲನೆಯ ವಿಚಾರ ಏನು ಕೊಟ್ಟರೋ ಅದನ್ನೇ ಇವತ್ತು ಪಂಚರತ್ನದಲ್ಲಿ ನಾವು ಕಾಣಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಉಳಿದಂತಹ ಎಲ್ಲವನ್ನು ವಿವರ ಕೊಡಲಿಕ್ಕೆ ಹೋಗಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಾನು ಓದಿದ್ದು ಕೇಂದ್ರಕ್ಕಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೊಟ್ಟಿರುವಂಥ ಮನವಿಯ ಆಧಾರದ ಮೇಲೆ ಇವತ್ತು ಕೇಂದ್ರದ ಬಜೆಟ್ನಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಸಿಂಹಪಾಲು ಈ ಯೋಜನೆ ಅಡಿಯಲ್ಲಿ.
ಅಂದರೆ ಕರ್ನಾಟಕಕ್ಕೆ ಸಿಕ್ಕಿರುವಂಥ ಒಂದು ಪಾಲು, ಇದರ ಆಧಾರದ ಮೇಲೆ ಬಜೆಟನ್ನು ತಯಾರು ಮಾಡುವಂಥ ಒಂದು ಕೆಲಸ ಇಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ನಾನು ಆನಂದ ಪಡ್ತೇನೆ. ಹೌದು, ಪಂಚರತ್ನಗಳು 4 ಪ್ರಯಾರಿಟಿಗಳ ಆಧಾರದ ಮೇಲೆ ಇದನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಜೊತೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ವಿಶೇಷವಾಗಿ ಆ ಕಡೆ ಕೂತವರು ಒಪ್ತಾರೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ನಾನು ಈಗ ತಾನೇ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ನನ್ನ ಶಾಸಕರ ಹತ್ರ. ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿಯಾಗಿರಬೇಕಾದ್ರೆ ಕೈ, ಕಿವಿ, ಮೂಗು, ಬಾಯಿ, ಇಂದ್ರಿಯಗಳು ಎಲ್ಲವೂ ಹೇಗೆ ಸರಿಯಾಗಿರಬೇಕೋ ಅದೇ ರೀತಿಯಲ್ಲಿ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಅದರ ರಾಜ್ಯದಲ್ಲಿರುವಂಥ ಎಲ್ಲ ತಾಲೂಕುಗಳು ಕೂಡ ಅಭಿವೃದ್ಧಿ ಆಗಬೇಕು. ಆದರೆ ಇವತ್ತು ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಅಂದರೆ ಮೊಟ್ಟ ಮೊದಲೆಯ ಬಾರಿಗೆ ನಮ್ಮ ಸರ್ಕಾರವು ವಿವಿಧ ಅಭಿವೃದ್ಧಿ ಸೂಚ್ಯಾಂಕಗಳ ಆಧಾರದ ಮೇಲೆ ರಾಜ್ಯದ ಸರಾಸರಿ ಕಡಿಮೆ ಸಾಧನೆ ಮಾಡಿರುವಂಥ ತಾಲೂಕುಗಳನ್ನು ಅಭಿವೃದ್ಧಿ ಆಕಾಂಕ್ಷಿ ತಾಲೂಕುಗಳೆಂದು 102 ತಾಲೂಕುಗಳನ್ನು ಘೋಷಣೆ ಮಾಡಿದಾರಲ್ಲ. ಇದರಲ್ಲಿ ಯಾವುದೋ BJP ರೂಲ್ಡು, ಜನತಾದಳ, ಇದು ಯಾವುದು ಪ್ರಶ್ನೆ ಅಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಶಾಸಕರಿಗೆ ಇದೊಂದು ಬೂಸ್ಟ್ ಅಂತ ನಾನು ಅನ್ಕೋತಾ ಇದ್ದೀನಿ. ಅದರ ಆಧಾರದ ಮೇಲೆ ನೀವು ಕೊಟ್ಟಿದ್ದೀರಾ. ನಾನು ಒಂದು ಮಾತು ನನಗೆ ನೆನಪಿಗೆ ಬರುತ್ತೆ, ಯಾಕೆಂದರೆ ಅರ್ಥಶಾಸ್ತ್ರದ ಬಗ್ಗೆ ತಿಳಿದಂಥವ್ರು ಬಹಳ ಜನ ಇದ್ದೀರಿ. ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನಲ್ಲಿ ಪ್ರಪಂಚದ ಗ್ರೋತ್ ಹೇಗಾಗಬೇಕು ಅಂತೇಳಿ 227 ದೇಶಗಳು ಸೇರಿ ಒಂದು ಬಹಳ ಸಮಗ್ರವಾದಂಥ ಚರ್ಚೆ ಮಾಡಿದ್ರು. ಅದರ ಪ್ರಕಾರದಲ್ಲಿ ಇವತ್ತು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನಲ್ಲಿ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕೊಟ್ಟರು. ಅದರ ಆಧಾರದ ಮೇಲೆ ಪ್ರತಿಯೊಂದು ದೇಶ ಬೆಳವಣಿಗೆ ಆಗಬೇಕು, ಬಜೆಟ್ ಆಗಬೇಕು ಅಂತ. ಒಂದು ರಾಜ್ಯದ ಬಜೆಟ್ ಆದರೂ ಕೂಡ ಬೊಮ್ಮಾಯಿಯವರು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಲಿ ಕೊಟ್ಟಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನು ಕರೀತಾರೆ ಅಂದರೆ ನೋ ಪಾವರ್ಟಿ, ಝೀರೋ ಹಂಗರ್, ಗುಡ್ ಹೆಲ್ತ್, ಗುಡ್ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ. ಮೊನ್ನೆ ಮಹಿಳಾ ದಿನಾಚರಣೆ ದಿವಸ ಇಲ್ಲೇ ಚರ್ಚೆ ನಡೀತಾ ಇತ್ತು, ಇನ್ಈಕ್ವಾಲಿಟಿ ಪುರುಷರು ಮಹಿಳೆಯರು ಅಂತ. ನಮ್ಮ ಮುಖ್ಯಮಂತ್ರಿಗಳು ಕೇವಲ ಪುರುಷರು ಮತ್ತು ಮಹಿಳೆಯರಲ್ಲ, ಥರ್ಡ್ ಜೆಂಡರ್ಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದನ್ನು ಈ ಬಜೆಟಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಅಫೋರ್ಡಬಲ್ ಕ್ಲೀನ್ ಎನರ್ಜಿ, ಹಾಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಹೇಗೆ ಎಲ್ಲರ ಮನೆಯಲ್ಲಿ ನಲ್ ಮೇ ಜಲ್ ಅಂತ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಇಲ್ಲಿ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟಿರುವಂಥದ್ದು. ಹೀಗೆ 17 ಕೂಡ ನಾನು ಓದಲಿಕ್ಕೆ ಹೋಗಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಸೇರಿ ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಲಿ ಕೊಟ್ಟಂಥ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ನೀವು ಕರ್ನಾಟಕ ರಾಜ್ಯದಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದೀರಲ್ಲ, ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹೌದು, ಇದು 1 ವರ್ಷಕ್ಕಾದರೆ ಸರಿ. ನಮ್ಮ ದೃಷ್ಟಿ ಇರೋದು 10 ವರ್ಷಗಳ ಚಿಂತನೆಯನ್ನು ನೀವು ಇಲ್ಲಿ ಮಾಡಿದ್ದೀರಾ. ಹಾಗಾಗಿ ಇನ್ನೊಂದಕ್ಕೂ ಕೂಡ ನಾನು ಹೇಳಬೇಕಾಗುತ್ತೆ, ಅದಕ್ಕೆ ನಮ್ಮ ಸ್ವಾರ್ಥತೆಯೂ ಇರುತ್ತೆ. ಏನು ನಾವು ನಮ್ಮ ಚುನಾವಣೆಯಲ್ಲಿ ನಾವು ಕೊಟ್ಟಂಥ ಪ್ರಣಾಳಿಕೆ ಇತ್ತು, ಆ ಪ್ರಣಾಳಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ತರುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ನೀವು ಇಲ್ಲಿಟ್ಟಿದ್ದೀರಿ. ಯಾಕೆ? ಯಾವ ಜನ ಮತವನ್ನು ಕೊಟ್ಟರೋ ಅವರ ಭಾವನೆಗೆ ತಕ್ಕ ರೀತಿಯಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹೌದು, ಅಲೋಕೇಶನ್ಸನ್ನು ನಾನು ಆಗಲೇ ಹೇಳಿದೆ, ವಲಯವಾರು ಕೊಡುವಂಥದ್ರಲ್ಲಿ ದೂರದೃಷ್ಟಿ ಇದೆ. ಯಡಿಯೂರಪ್ಪನವರು ಮೊದಲನೆಯ ಬಾರಿಗೆ ಅದನ್ನು ತಂದಾಗ 6 ವಲಯಗಳನ್ನಾಗಿ ವಿಂಗಡಿಸಿ ಹಣದ ಅಲೋಕೇಶನ್ ಕೊಟ್ಟಾಗ ಸಮಗ್ರವಾದಂಥ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನು ಕೊಟ್ಟರು. ಅದನ್ನೇ ನಾವು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತೇಳಿ ಚಿಂತನೆಯನ್ನು ಮಾಡಲಿಕ್ಕೋಸ್ಕರ ಹೊರಟಿದ್ದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ ನಾವೆಲ್ಲರೂ ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು ಆರ್ಥಿಕವಾಗಿ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಅಂತ. ನಿಮ್ಮ ಬಜೆಟಿನ ಪುಸ್ತಕದ 409 ಓದಿದಾಗ ನಮಗನ್ಸುತ್ತೆ 21-22ನೇ ಸಾಲಿನಲ್ಲಿ ರಾಜ್ಯದ ಅರ್ಥವ್ಯವಸ್ಥೆ ಚೇತರಿಕೆಗೋಸ್ಕರವಾಗಿ ಈ ಸನ್ನಿವೇಶದಲ್ಲಿ ರಾಜ್ಯದ ಜನರ ಮೇಲೆ ಇನ್ನಷ್ಟು ತೆರಿಗೆ ವಿಧಿಸಲು ಇಚ್ಛಿಸುವುದಿಲ್ಲ, ಕಷ್ಟದಲ್ಲಿದ್ದೀವಿ, ಈವನ್ ದೆನ್ ಹೊಸ ತೆರಿಗೆಯನ್ನು ಹಾಕಲ್ಲ ಅನ್ನುವಂಥದ್ದು ನಿಮ್ಮ ಘೋಷಣೆ ಇದೆಯಲ್ಲ, ಇದು ಸ್ವಾಗತಾರ್ಹವಾದಂಥ ಒಂದು ಅಂಶ. ಅಷ್ಟೇ ಅಲ್ಲ, ಅಂಥ ಪರಿಸ್ಥಿತಿಯಲ್ಲೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ದರ ಜಾಸ್ತಿ ಆಯಿತು ಅನ್ನುವಂಥ ವಿಚಾರ ಬಂದಾಗ, ಕಠಿಣವಾದಂಥ ಕೋವಿಡಿನ ಸಂದರ್ಭ ಆದರೂ
2021 ನವೆಂಬರ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಕಡಿಮೆ ಮಾಡಿ 7 ರೂಪಾಯಿನ ಕಡಿಮೆ ಮಾಡುವಂಥ ಹೆಜ್ಜೆಯನ್ನು ಇಟ್ಟರಲ್ಲ, ಅದು ಸಹಜವಾಗಿ ಜನಸಾಮಾನ್ಯರ ಭಾವನೆಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ತಾವು ಮಾಡಿದ್ದೀರ. ಇವತ್ತು ವಿಶೇಷವಾಗಿ ನಮ್ಮಲ್ಲಿರುವಂಥ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಿದಾಗ ನಾವೆಲ್ಲರೂ ಚರ್ಚೆ ಮಾಡಿದ್ವಿ. ರೆವಿನ್ಯೂ ರೆಸಿಪ್ಟ್ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಯಿತು. ರೆವಿನ್ಯೂ ರೆಸಿಪ್ಟ್ ಬಗ್ಗೆ ಚರ್ಚೆ ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ 21-22ನೇ ಸಾಲಿನಲ್ಲಿ ಕೋವಿಡ್-19 ನಂತರದಲ್ಲೂ ಕೂಡ ತೆರಿಗೆ ಇಲಾಖೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ 76,473 ಕೋಟಿ ರೂಪಾಯಿಗಳು GST ಸೇರಿದ ರೀತಿಯಲ್ಲಿ ರಾಜಸ್ವದ ಸಂಗ್ರಹದ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ. ಫೆಬ್ರವರಿವರೆಗೆ 70,757 ಕೋಟಿ ರೂಪಾಯಿಗಳನ್ನು ಸಾಧನೆ ಮಾಡಿದ್ದೀರಲ್ಲ, ನಿಮಗೆ ಮತ್ತು ಇದಕ್ಕೆ ಕೆಲಸ ಮಾಡಿರುವಂಥ ಎಲ್ಲ ಅಧಿಕಾರಿಗಳಿಗೆ ಹ್ಯಾಂಡ್ಸ್ ಆಫ್. ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ಕೊಟ್ಟಂಥ ಗುರಿಯನ್ನು ರೀಚ್ ಆಗೋದಿದೆಯಲ್ಲ, ಅದು ಬಹಳ, ನಾನು ಹೆಚ್ಚು ವಿವರಗಳಿಗೆ ಹೋಗಲ್ಲ. ವಿಶೇಷವಾಗಿ 414ರಲ್ಲಿ ನೀವು ಕೊಟ್ಟಿರುವಂಥ ಸ್ಟ್ಯಾಂಪ್, ಅಶೋಕ್ ಅವರು ಇಲ್ಲೇ ಕೂತಿದ್ದಾರೆ, ಅವರ ಗುರಿಯನ್ನು ಸಾಧನೆಗಿಂತನೂ ಕೂಡ ಹೆಚ್ಚು ರೆವಿನ್ಯೂವನ್ನು ನಮಗೆ ಸ್ಟ್ಯಾಂಪ್ ಆ್ಯಕ್ಟ್ ಮತ್ತು ರಿಜಿಸ್ಟ್ರೇಷನ್ನಲ್ಲಿ ಈ ಬಾರಿ ಸಿಗ್ತಾ ಇದೆ ಅಂತಂದರೆ ರಾಜ್ಯಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಅಂತ ನಾನು ಅನ್ಕೋತೀನಿ. ಹೌದು, ನಮ್ಮಲ್ಲಿರುವಂಥ ಎಲ್ಲ ಮಂತ್ರಿಗಳು ಕೂಡ ಅವರವರ ಇಲಾಖೆಗಳಲ್ಲಿ ಸ್ಪಷ್ಟವಾದಂಥ ಕೆಲಸವನ್ನು ಮಾಡಿದರ ಪ್ರಗತಿ ನಮಗೆ ಎಲ್ಲಿ ಕಾಣಿಸುತ್ತೆ ಅಂದರೆ, ಈ ಬಾರಿಯ ರಾಜಸ್ವದಲ್ಲಿ ನಾವು ಮಾಡಿರುವಂಥ ಒಂದು ಸಾಧನೆ ಇದೆಯಲ್ಲ, ಅದು ಸರ್ಕಾರಕ್ಕಿಟ್ಟಂಥ ಒಂದು ಕನ್ನಡಿ ಅಂತ ನಾನು ಅನ್ಕೋತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಪರಿಷ್ಕೃತ ಒಂದು ಅಂದಾಜನ್ನು ನಾವು ತಗೊಂಡಾಗ ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗುವಂಥದ್ದು ಅಂತಂದರೆ, ನಾವು ಈ ಬಾರಿಯ 425ರಲ್ಲಿ ನೀವು ಹೇಳಿದಿರಿ, 24ರಲ್ಲಿ ಈ ಬಾರಿಯ ಪರಿಷ್ಕೃತ ಅಂದಾಜಿದೆಯಲ್ಲ, ನಾವೆಲ್ಲ ಅನ್ಕೋತಾ ಇದ್ವಿ ಇಂಥ ಕಷ್ಟದಲ್ಲಿ ಏನಾಗುತ್ತೆ ಅಂತ. ನಮಗೆ ಇದ್ದಂಥ ಅಂದಾಜು 2,43,743 ಕೋಟಿ. ಆದರೆ ನಮ್ಮ ನಿರೀಕ್ಷೆಯನ್ನು ಮೀರಿ ಈ ಬಾರಿ 2,57,042 ಕೋಟಿ ರೂಪಾಯಿಗಳಿಗೆ ಅದರ ಒಂದು ಎನ್ಹಾನ್ಸ್ಮೆಂಟನ್ನು ಮಾಡುವಂಥ ಕೆಲಸ ಇದೆಯಲ್ಲ, ಇದೊಂದು ದೊಡ್ಡ ಸಾಧನೆ ಅಂತಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಅದನ್ನು ಎಲ್ಲರೂ ಮೆಚ್ಚುತ್ತಾರೆ ಅಂತ ಅನ್ನುವಂಥದ್ದು ನನ್ನ ಮನಸ್ಸಿನ ಭಾವನೆ. ಮುಖ್ಯವಾಗಿ ಇದೆಲ್ಲ ಪರಿಷ್ಕರಣೆಯನ್ನು ಇವೆಲ್ಲವನ್ನು ಕೊಡ್ತಾ ಬರುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಮ್ಮ ಮುಂದೆ ಕಾಡುತ್ತೆ. ಈ ವರ್ಷದ ಬಜೆಟಿನ ವ್ಯವಸ್ಥೆಯನ್ನು ನಾವು ನೋಡಿದಾಗ 2022 ಮತ್ತು 23ನೇ ಸಾಲಿನಲ್ಲಿ 2,61,977 ಕೋಟಿ ರೂಪಾಯಿಗಳ ಅಂದಾಜನ್ನು ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನೀವು ಮಾಡಿದ್ದೀರಾ. ಆದರೆ ಅದರ ರೆವಿನ್ಯೂ ರೆಸಿಪ್ಟ್ ಇದೆಯಲ್ಲ, ಇದನ್ನು ನೋಡಿದಾಗ ಇದನ್ನು ಸೌಂಡ್ ಎಕಾನಮಿ ಅಂತ ನಾವು ಕರೀಲೇಬೇಕು. ಎರಡನೇದು ಬಹಳ ಚರ್ಚಿತವಾದಂಥ ಒಂದು ವಿಷಯ ಅಂತಂದರೆ ಅದು ಸಾಲದಲ್ಲಿ ಈ ಸರ್ಕಾರ ನಡೀತಾ ಇದೆ. ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ, ಯಾವ್ಯಾವ ಸಂದರ್ಭಗಳಲ್ಲಿ 1947ರಲ್ಲಿ ಸ್ವತಂತ್ರ ಬಂತು, 1951ರಲ್ಲಿ ನಮ್ಮ ರಾಜ್ಯ ಆಯಿತು, 52ರ ಮೊದಲ ಬಜೆಟ್, 52ರಿಂದ ನಮ್ಮ ತಂದೆಯ ಸ್ಥಾನದಲ್ಲಿರುವಂಥ ಯಡಿಯೂರಪ್ಪನವರು 2013ಕ್ಕೆ ರಾಜ್ಯಕ್ಕೆ ಹೊಸ ಸರ್ಕಾರಕ್ಕೆ ಬಿಟ್ಕೊಟ್ರಲ್ಲ, ಅಲ್ಲಿಯವರೆಗೆ 2013ರವರೆಗೆ ಸಮಗ್ರವಾಗಿ ರಾಜ್ಯದ ಹೊರೆ ಇದ್ದಿದ್ದು 1,119 ಕೋಟಿ. ಅಂದರೆ ಹಿಂದೆ ಇದ್ದಂಥ ಸಾಲ 46,119 ಕೋಟಿ. ಯಡಿಯೂರಪ್ಪನವರು ಅಂಥ ಪ್ರಗತಿಪರವಾದಂಥ ಬಜೆಟ್ ಕೊಟ್ಟಾಗ ಮಾಡಿದಂಥ ಸಾಲ ಕೇವಲ 54,000 ಕೋಟಿ. ಆದರೆ ಒಂದು ಸಲ ಇವೆಲ್ಲವನ್ನು ನಾವು ಪರಾಮರ್ಶೆ ಮಾಡಬೇಕಾಯ್ತು, ಯಾರ ಮೇಲೂ ವಿಚಾರಕ್ಕಲ್ಲ. 2014 ಮತ್ತು 18ನೇ ಸಾಲಿನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಸಾಲದ ಹೊರೆ ಕೊನೆಗೆ 2018ಕ್ಕೆ ಸರ್ಕಾರದ ಪರಿಸ್ಥಿತಿ ಅಂದರೆ ಹೊಸ ಸರ್ಕಾರಕ್ಕೆ ಕೊಟ್ಟಾಗ 2,11,071 ಕೋಟಿ ರೂಪಾಯಿಗಳ ಸಾಲ ಆ 4 ವರ್ಷಗಳ ಕಾಲದ ವ್ಯವಸ್ಥೆ ಒಳಗಡೆ ನಮಗೆ ಬಂತು. ಹೌದು, ಈಗ 18 ಮತ್ತು 20 ಎರಡು ಬಜೆಟನ್ನು ಮಂಡನೆ ಮಾಡಿದ ಮೇಲೆ ಒಂದು ಬಾರಿ 48,601 ಕೋಟಿ, ಒಂದು ಸಲ 52,000 ಕೋಟಿ ಸಾಲವನ್ನು ಎತ್ತಬೇಕಾದಂಥ ಪರಿಸ್ಥಿತಿ, ಜೊತೆಗೆ 5,537 ಕೋಟಿ ರೂಪಾಯಿಗಳ ಒಂದು ಬಡ್ಡಿ, ಎಲ್ಲವನ್ನು ಸೇರಿ 3,27,000
209 ಕೋಟಿ ರೂಪಾಯಿಗಳಿದೆಯಲ್ಲ, ಇದು ರಾಜ್ಯದ ಮೇಲೆ ಆದಂಥ ಹೊರೆ. ಆಯಿತು, ನಮಗೆ ವಿಶ್ವಾಸ ಇದೆ ಬೊಮ್ಮಾಯಿಯವರು ಮುಂದಿನ ಹೊಸ ಸರ್ಕಾರದಲ್ಲೂ ಕೂಡ ಅವರೇ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತ. ಅದ್ರ ದುಃಖನೂ ಇದೆ. ಆ ಮಂಡನೆ ಮಾಡುವಂಥ ಸಮಯದಲ್ಲಿ 52,000 ಕೋಟಿ ರೂಪಾಯಿಗಳ ಒಂದು ಸಾಲ ಮತ್ತು ಬಡ್ಡಿಯನ್ನು ಪ್ರತಿ ವರ್ಷ ತೀರಿಸ್ಬೇಕು ಅವರು. ಆ ಒಂದು ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆಯಲ್ಲ, ಈ ಲೆಗಸಿ ಇದೆಯಲ್ಲ, ಈ ಲೆಗಸಿಗೆ ಇನ್ಹೆರೆಂಟೆಡ್ ವ್ಯವಸ್ಥೆಗಳಿದೆಯಲ್ಲ, ಅದಕ್ಕೆ ಯಾರು ಕಾರಣ? ಈ ಕ್ರೈಸಿಸ್ಗೆ ಯಾರು ಆರ್ಕಿಟೆಕ್ಟು? ಈ ಸದನದಲ್ಲಿ ನಾವೆಲ್ಲ ಒಂದ್ಸಲ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಇವತ್ತು ಬಜೆಟನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಂದೆ ಇರುವಂಥ ಸಾಲದ ಹೊರೆ, ಅದನ್ನು ಯಾವ ರೀತಿಯಲ್ಲಿ ನಾವು ತೀರಿಸಬೇಕಾದಂಥ ಒಂದು ಪರಿಸ್ಥಿತಿ, ಇವೆಲ್ಲದನ್ನು ಕೂಡ ಸ್ಪಷ್ಟವಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹೌದು, ಇದಕ್ಕೋಸ್ಕರನೇ ಒಂದು ಪ್ರಾಮಾಣಿಕವಾದಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. 427ರಲ್ಲಿ ರಾಜಸ್ವದ 14,699 ಕೋಟಿ ರೂಪಾಯಿಗಳ ಅಂದಾಜವನ್ನು ಮಾಡಿದ್ರು. ಅದರಲ್ಲಿ ನಮ್ಮ ಕೊರತೆಯನ್ನು ಯಾವ ರೀತಿ ನೀಗಬೇಕು, ಅದರ ನಿರೀಕ್ಷೆ ಏನು ಅಂತ ಎಲ್ಲವನ್ನು ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳಿದ್ರು. ನಮ್ಮಲ್ಲಿರುವಂಥ ಹೊಣೆಗಾರಿಕೆ ರಾಜ್ಯದ ಆಂತರಿಕ ಉತ್ಪನ್ನದ 27.49% ಇವತ್ತು ಕರ್ನಾಟಕ ರಾಜ್ಯ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2002ಕ್ಕೆ ಸೂಕ್ತವಾದಂಥ ತಿದ್ದುಪಡಿ ತರ್ತೀವಿ ಎನ್ನುವಂಥ ಒಂದು ವಿಚಾರವನ್ನು ದೂರದೃಷ್ಟಿಯಿಂದ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಹೌದು, ನಾವೆಲ್ಲವನ್ನ ಸಮತೋಲನವಾಗಿ ನೋಡ್ತೀವಿ. ಬಹಳ ಮುಖ್ಯವಾಗಿರುವಂಥದ್ದು ಬಜೆಟ್ನಲ್ಲಿ ಅಂತಂದರೆ ರಾಜ್ಯದ ರೆವಿನ್ಯೂ ಎಷ್ಟು ಅಂತ. 2008ರವರೆಗೆ ಈ ರಾಜ್ಯದ ರೆವಿನ್ಯೂ 25,986 ಕೋಟಿ ಇತ್ತು. ಮಾನ್ಯ ಯಡಿಯೂರಪ್ಪನವರು ಸರ್ಕಾರದ BJPಯ ಸರ್ಕಾರ 2013ರವರೆಗೆ 53,753 ಕೋಟಿ ಆಯಿತು. ಅಂದರೆ 106.8% ಗ್ರೋತನ್ನು ರಾಜ್ಯದ ಆರ್ಥಿಕ ವ್ಯವಸ್ಥೆ ಒಳಗಡೆ ರೆವಿನ್ಯೂನ ಕೊಟ್ಟರು. 2013ರಿಂದ 18 ನಮ್ಮ ಗ್ರೋತು ಕೇವಲ 67% ಮಾತ್ರ ನಮ್ಮ ರೆವಿನ್ಯೂ ಕಲೆಕ್ಷನ್ ಮಾಡಲಿಕ್ಕೋಸ್ಕರವಾಗಿ ಸಾಧ್ಯ ಆಯಿತು. ಇದನ್ನೆಲ್ಲವನ್ನು ನಾವು ನೋಡಿದಾಗ ಇವತ್ತು ಸಹಜವಾಗಿ ನಾನು ಆಗಲೇ ಹೇಳಿದೆ, ಕೋವಿಡ್ನ ಪರಿಸ್ಥಿತಿ ಇದೆಲ್ಲವನ್ನು ನಾವು ಅವಲೋಕನವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂಥ ಆರ್ಥಿಕ ಶಿಸ್ತನ್ನು ತರುವಂಥ ಒಂದು ಪ್ರಯತ್ನವನ್ನು ಇದರಲ್ಲಿ ಮಾಡಿದ್ದಾರೆ ಅಂತ ಇದೆಯಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಟ್ಯಾಕ್ಸ್ ಇಲ್ಲದೇ ರಾಜಸ್ವದ ಜಮೆಯನ್ನು 1,89,888 ಕೋಟಿಗೆ, ಅಂದರೆ ಇದ್ದದ್ದಕ್ಕೆ 309 ಕೋಟಿ ರೂಪಾಯಿಗಳ ಅಧಿಕ ವ್ಯವಸ್ಥೆಯನ್ನು ಇದರೊಳಗಡೆ ಜೋಡಿಸುವಂಥ ಕೆಲಸ ಆಗಿದೆಯಲ್ಲ, ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಹೌದು, ಇಲ್ಲಿ ಚರ್ಚೆ ನಮ್ಮಲ್ಲಿ ಮುಖ್ಯವಾಗಿರುವಂಥ ವಿಚಾರಗಳು ಚರ್ಚೆ ಆಗಲಿಕ್ಕೆ ಶುರುವಾಯಿತು. ಅದು ಅಂತಂದರೆ ಮುಖ್ಯವಾಗಿ ನಮ್ಮಲ್ಲಿ ಸಾಲದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಮ್ಮಲ್ಲಿ ಆಗಿದೆ. ಆ ಸಾಲದ ಯಾವ ರೀತಿಯಲ್ಲಿ ನಾವು ತಗೊಂಡ್ವಿ ಇದೆಲ್ಲವೂ ನಮ್ಮ ಮುಂದೆ ಇರುವಂಥ ವಿಚಾರಣೆ. ಹಣಕಾಸು ಆಯೋಗ ನೀಡಿರುವಂತಹ ಅನುದಾನ 2021-22ಕ್ಕೆ 6,522 ಕೋಟಿ, 22-23ಕ್ಕೆ ಪ್ರೊಜೆಕ್ಟ್ ಮಾಡಿರುವಂಥದ್ದು 5,058 ಕೋಟಿ ರೂಪಾಯಿಗಳು. ಅಂದರೆ ಈಗ ನಮ್ಮ ವ್ಯವಸ್ಥೆಯ ಒಳಗಡೆ ನಾವು ಯಾವ ರೀತಿಯಲ್ಲಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ತಗೊಂಡೋಗ್ತಾ ಇದ್ದೀವಿ, ಕೇಂದ್ರ ಸರ್ಕಾರದಿಂದ ನಮಗೆ ಸಿಕ್ಕಿರುವಂಥ ವ್ಯವಸ್ಥೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸಲ ನಾವು ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಮುಖ್ಯವಾಗಿ ಕೇಂದ್ರದ ಹಂಚಿಕೆಗಳನ್ನು ನಾವು ತಗೊಳ್ಳೋಣ. ಕೇಂದ್ರದ ಹಂಚಿಕೆಯನ್ನು ನಾವು ತಗೊಂಡಾಗ ಒಂದು ಸಲ ನಾವು ಅವಲೋಕನವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಣಕಾಸು ಆಯೋಗದಲ್ಲಿ 2009-10ರಿಂದ 2,476 ಕೋಟಿಯಿಂದ ಪ್ರಾರಂಭವಾಯಿತು. ಆಗಲೇ ಹೇಳಿದಾಗೆ 21-22ರಲ್ಲಿ 6,522 ಕೋಟಿ, 22-23ಕ್ಕೆ 5,058 ಕೋಟಿ ರೂಪಾಯಿಗಳ ಪ್ರೊಜೆಕ್ಷನನ್ನು ಈಗಾಗಲೇ ಇದಕ್ಕೆ ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಯ ಜೊತೆಯಲ್ಲೇ ಮುಖ್ಯವಾಗಿ
ಈ ಆರ್ಥಿಕ ಸ್ಥಿತಿಯಲ್ಲಿ ನಮಗೆ ಮುಗ್ಗಟ್ಟು ಬಂತು. ಯಾರ್ಯಾರಲ್ಲಿ ಎಷ್ಟೆಷ್ಟು ಗ್ರೋತ್ ಆಯಿತು ಅದು ಯಾವುದೋ ಆಪಾದನೆ ಅಂತಲೂ ಯಾರೂ ತಿಳ್ಕೊಬಾರ್ದು. ನಮ್ಮ ಮುಂದೆ ಇರುವಂಥ ವಿಷಯಗಳನ್ನು ನಾವು ನೋಡಿದಾಗ ಯಾವ ಯಾವ ಸಂದರ್ಭದಲ್ಲಿ ನಮಗೇನು ಸಿಕ್ಕಿದೆ ಅಂತ ಇದೆಯಲ್ಲ ಅದು ಬಹಳ ದೊಡ್ಡ ವಿಚಾರವನ್ನು ನಮಗೆ ಕೊಡುತ್ತೆ. ಕೇಂದ್ರದಿಂದ ಹಣದ ವರ್ಗಾವಣೆ ಕರ್ನಾಟಕಕ್ಕೆ ಅನುದಾನ ಮತ್ತು ತೆರಿಗೆಯ ರೂಪದಲ್ಲಿ ಬಂದಿದ್ದು 2009-10 7,360 ಕೋಟಿ, 10-11 9,506 ಕೋಟಿ. ಇದೇ ರೀತಿಯಲ್ಲಿ ಒಟ್ಟು 2009 ಮತ್ತು 14 54,396 ಕೋಟಿ ಈ ತೆರಿಗೆಯ ರೂಪದಲ್ಲಿ ನಮಗೆ ಬಂದಿದ್ದು. ತೆರಿಗೆ ಹಂಚಿಕೆ ಕೇಂದ್ರದ ಅನುದಾನ 39,828 ಕೋಟಿ. ಇದು ಯಾವ ಸರ್ಕಾರದಲ್ಲಿ? UPA ಸರ್ಕಾರ ಇದ್ದಾಗ. ಮೋದಿಯವರ ಸರ್ಕಾರ ಬಂದ ಮೇಲೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆದರೂ 2014-15 ತೆರಿಗೆಗೋಸ್ಕರವಾಗಿ ಕೊಟ್ಟಂಥದ್ದು ಒಟ್ಟು 5 ವರ್ಷಗಳ ಕಾಲದಲ್ಲಿ ಕೊಟ್ಟಂಥದ್ದು 1,35,044 ಕೋಟಿ. ಆಗ 54,000 ಕೋಟಿ 5 ವರ್ಷಗಳಲ್ಲಿ UPA ಇದ್ದಾಗ, ಮೋದಿಯವರ ಸರ್ಕಾರದಲ್ಲಿ 1,35,044 ಕೋಟಿ ಈ ಹಂಚಿಕೆ ಆಗಿರುವಂಥದ್ದು. ಅನುದಾನ ತಗೊಳ್ಳೋಣ. ಅನುದಾನದಲ್ಲಿ UPA ಇದ್ದಾಗ 39,828 ಕೋಟಿ 5 ವರ್ಷದಲ್ಲಿ. ಮೋದಿಯವರು ರಾಜ್ಯಕ್ಕೆ ಕೊಟ್ಟಿದ್ದು ಅನುದಾನದ ರೂಪದಲ್ಲಿ 91,374 ಕೋಟಿ. ಯಾರಿಗೆಷ್ಟು ಪ್ರೀತಿ? ಈ ಒಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದು ತೆರಿಗೆ ಹಂಚಿಕೆಯಲ್ಲಿ 148% ಅಧ್ಯಕ್ಷರೇ ಜಾಸ್ತಿ ಆಗಿರೋದು. ಕೇಂದ್ರದ ಅನುದಾನ 129% ಜಾಸ್ತಿಯಾಗಿದೆ. ಈ ವರ್ಷದಲ್ಲಿ ನಾನು ಆಗಲೇ ಹೇಳಿದೆ 2 ವರ್ಷಗಳ ಕಾಲದ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಬಂದೆ. ಈಗ ನಮ್ಮಲ್ಲಿ ಪ್ರಸ್ತುತ 19, 20, 21, 22, 22, 23 ಇದರಲ್ಲಿ ನಮಗೆ 29,783 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆ ವ್ಯವಸ್ಥೆಯನ್ನು ಈ ಬಾರಿ ನಾವು ಕಂಡಿದ್ದೀವಿ. ಒಂದು ಕಡೆ ಆಗಲೇ ಹೇಳಿದಾಗೆ ಕೇಂದ್ರದ ಹಣಕಾಸು ಆಯೋಗದಿಂದ ಬಂದಂಥ ಹಣ, ಎರಡೂ ಸರ್ಕಾರಗಳಿದ್ದಾಗ ರಾಜ್ಯದ ಕಡೆಗೆ ಯಾವ ರೀತಿಯಾದ ರೀತಿಯಲ್ಲಿ ಹಣ ಹರಿದು ಬಂದಿದೆ ಅನ್ನೋದನ್ನು ಆಗಲೇ ನಾನು ತಿಳಿಸುವಂಥ ಕೆಲಸವನ್ನು ನಾನು ಮಾಡಿದೆ. ಹಾಗಂತ ಹೇಳಿ ಅಷ್ಟಕ್ಕೆ ಉಳಿಯುವಂಥದ್ದಲ್ಲ. ನಾನು ಬಹಳ ಮುಖ್ಯವಾದಂಥ ವಿಷಯ ಅಲ್ಲಿ ಚರ್ಚೆ ಆಯಿತು ಅಧ್ಯಕ್ಷೆ. ಅಸೆಟ್ ಕ್ರಿಯೇಷನ್. ನಮ್ಮ ಮುಖ್ಯಮಂತ್ರಿಗಳು ಅಸೆಟ್ ಕ್ರಿಯೇಷನ್ಗೋಸ್ಕರವಾಗಿ ಕೊಟ್ಟಿರುವಂಥ ಆದ್ಯತೆಗಳೇನು ಅಂತ ನೋಡೋದರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಆಗಲೇ ಹೇಳಿದೆ ನಮ್ಮ ಮುಖ್ಯಮಂತ್ರಿಗಳು ಸೈಲೆಂಟ್ ಮುಖ್ಯಮಂತ್ರಿ ಅಂತ. ಅದು ನಿಮ್ಗೆ ಅರ್ಥ ಆಗೋದು ಅವ್ರು ಸಪ್ಲಿಮೆಂಟ್ರಿ ಬಜೆಟ್ ಕೊಡ್ತಾರಲ್ಲ ಆಗ ಅವ್ರು ಹೇಗೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ನೀವೆಲ್ಲ ಬೆಂಚ್ ಕುಟ್ಟಿ ಹೇಳ್ತೀರಿ. ಬಹಳ ದಿವಸ ಅಲ್ಲ ಅದಕ್ಕೆ. ಯಾಕೆ? ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರದ ಮೋದಿ ಸರ್ಕಾರಕ್ಕೆ ಇಟ್ಟಂಥ ವಿಚಾರದಲ್ಲಿ ಈ ವರ್ಷಕ್ಕೆ ರಸ್ತೆಯ ಅಭಿವೃದ್ಧಿಗೆ 22-23ನೇ ಸಾಲಿಗೆ 9,795 ಕೋಟಿ ರೂಪಾಯಿಗಳು, 22-23ನೇ ಸಾಲಿನ ಅಂತ್ಯಕ್ಕೆ 33,913 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕದ 1,064 ಕಿಲೋಮೀಟರ್ ಉದ್ದದ ಪ್ರಮುಖ ಯೋಜನೆಗಳಿಗೆ ಅನುದಾನವನ್ನು ಕೇಳಿದರೆ ಅದಕ್ಕೆ ಕೇಂದ್ರ ಕೂಡ ಒಪ್ಪಿಗೆ ಕೊಟ್ಟಿದೆ. ನಾನು ಅವರೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಪ್ಲಿಮೆಂಟಲ್ಲಿ ಹೇಳ್ತಾರೆ. ಆದರೆ ಕನ್ಸಾಲಿಡೇಟ್ ಮಾಡಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಕೊಟ್ಟಿರುವಂಥ 2022-23ರ ಪ್ರಮುಖವಾದಂಥ ಅಂಶಗಳಲ್ಲಿ ನಾನು ಆಗಲೇ ಹೇಳಿದೆ, ಈಗ PM ಗತಿಶಕ್ತಿ ಅದೇ ರೀತಿಯಲ್ಲಿ ಇನ್ನು ಉಳಿದಂತಹ 4 ಪ್ರಯಾರಿಟಿಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಲೋಕಸಭಾ ಸದಸ್ಯರನ್ನು ಒಳಗೊಂಡಂತಹ ಒಂದು ತಂಡದಲ್ಲಿ ದೆಹಲಿಗೆ ಆಗಾಗ ಹೋಗ್ತಾ ಇದ್ರು. ಯಾಕೆ ದೆಹಲಿಗೆ ಬೊಮ್ಮಾಯಿ ಅವರು ಆಗಾಗ ಹೋಗ್ತಾ ಇರ್ತಾರೆ ಎಲ್ಲರ ಪ್ರಶ್ನೆ ಇರ್ತಾ ಇತ್ತು. ಆದರೆ ಇವತ್ತು ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಸಂತೋಷದ ವಿಚಾರ, ದಾಖಲೆಯ ರೀತಿಯಲ್ಲಿ ಪ್ರಸ್ತುತ ಸಾಲಿಗೆ 2022 ಮತ್ತು 23ನೇ ಸಾಲಿಗೆ ಅಧ್ಯಕ್ಷರೇ 1,80,000 ಕೋಟಿ ರೂಪಾಯಿಗಳನ್ನು ಈಗೇನು ರಾಜ್ಯ ಕೊಡಬೇಕಾಗಿದೆಯೋ ತೆರಿಗೆ ಸಹಾಯ ಮತ್ತು
ಹಣಕಾಸು ಆಯೋಗ ಇವೆಲ್ಲವನ್ನು ಬಿಟ್ಟು ಅಭಿವೃದ್ಧಿಗೋಸ್ಕರವಾಗಿ ಸುಮಾರು 1,86,000 ಕೋಟಿ ರೂಪಾಯಿಗಳಿಗೆ ಒಂದು ಮಂಜೂರಾತಿಯನ್ನು ತರುವಂಥ ಕೆಲಸವನ್ನು ಈ ಬಾರಿಯ ಬಜೆಟ್ನಲ್ಲಿ, ಕೇಂದ್ರದ ಬಜೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ವಿವರಗಳಿಗೆ ಹೋಗಲ್ಲ ನಾನು, ಯಾಕೆಂದರೆ ಅವರು ಉತ್ತರ ಕೊಡುವಾಗ ಕೊಡ್ತಾರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ. ಒಂದ್ಸಲ ಯೋಚನೆ ಮಾಡೋಣ, ಕೇಂದ್ರ ಕೊಡುವಂಥ ಹಣಕಾಸಿನ ವ್ಯವಸ್ಥೆಗಳನ್ನು ಬಿಟ್ಟು, ಅವರು ಕೊಡಬೇಕಾದಂಥ ಪಾಲನ್ನು ಬಿಟ್ಟು, ಎಲ್ಲೋ ನ್ಯಾಚುರಲ್ ಕೆಲಾಮಿಟೀಸ್ಗಳು ಬಂದಂಥ ಸಮಯವನ್ನು ಬಿಟ್ಟು, ಅಭಿವೃದ್ಧಿಯ ದೃಷ್ಟಿಯಿಂದ ನೇರವಾಗಿ ಒಂದು ರಾಜ್ಯಕ್ಕೆ 2 ಲಕ್ಷ ಕೋಟಿಯನ್ನು ಒಂದು ವರ್ಷಕ್ಕೆ ತರುವಂಥ ವ್ಯವಸ್ಥೆಗಳನ್ನು ಯಾರು ಮಾಡೋಕ್ಕೆ ಸಾಧ್ಯ ಇದ್ದರೆ ಅದು ನಮ್ಮ ಮುಖ್ಯಮಂತ್ರಿಗಳು. ನಾನು ಮೆಚ್ಚುಗೆಗೋಸ್ಕರ ಹೇಳ್ತಿಲ್ಲ, ಅವರು ಸಪ್ಲಿಮೆಂಟ್ರಿ ಬಜೆಟಲ್ಲಿ ಕೊಡ್ತಾರೆ, ನಾವೆಲ್ಲ ಬೆಂಚ್ ಕೊಡ್ತೀವಿ ಅಂತ ನಾನು ಅನ್ಕೋತೀನಿ. ರಾಜ್ಯದ ಹಿತ ದೃಷ್ಟಿಯಿಂದ ನಾನು ಯಾಕೆ ತಮಿಳ್ನಾಡನ್ನ ತುಂಬ ಇಷ್ಟಪಡ್ತೀನಿ, ಕೆಲವು ವಿಚಾರದಲ್ಲಿ ಅಭಿವೃದ್ಧಿಯ ವಿಷಯ ಬಂದಾಗ ದೆಹಲಿನಲ್ಲಿ ಡೆಲಿಗೇಷನ್ ಬಂದರೆ ಎಲ್ಲ ಪಾರ್ಟಿಯವರು ಒಟ್ಟಾಗಿರ್ತಾರೆ, ಅದಾದಮೇಲೆ ರಾಜಕೀಯ ಬೇರೆ. ಹಾಗೆ ನಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದನೂ ಕೂಡ ನಾನು ಒಬ್ಬ ಈ ಸದಸ್ಯನಾಗಿ, ಈ ಮನೆಯ ಸದಸ್ಯನಾಗಿ ಬಯಸುವಂಥದ್ದು, ಇಂಥ ವಿಚಾರಗಳಿಗೆ ಬಂದಾಗ ಸಹಜವಾಗಿ ನಾವೆಲ್ಲರೂ ಒಟ್ಟಾಗಿ ನಿಂತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳ ಅಡಿಷನಲ್ ದುಡ್ಡನ್ನು ಈ ಬಾರಿಯ ಯೋಜನೆಗಳನ್ನು ರಾಜ್ಯಕ್ಕೆ ತರ್ತಾ ಇದ್ದಾರಲ್ಲ. ಕೇಂದ್ರದ ಪುರಸ್ಕೃತ ಯೋಜನೆ ದುಡ್ಡು ಮತ್ತು ಅದನ್ನು ಬಿಟ್ಟು ತೆರಿಗೆ ಬಾಬತ್ತಿನ ಹಣ ಇವೆರಡನ್ನೂ ಬಿಟ್ಟು ಅಡಿಷನಲ್ ಆಗಿ 2 ಲಕ್ಷ ಕೋಟಿ ಏನಾದರೂ ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟದ್ದೇ ಆದರೆ, ಕೇಂದ್ರ ಸರ್ಕಾರ ಕೊಟ್ಟದ್ದೇ ಆದರೆ, ಮೇಜಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಕಿರೀಟ ಕೊಡಿಸಿ ಸನ್ಮಾನ ಮಾಡೋಣ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಅಲ್ಲ, ಕಾಯನಲ್ಲ, ಅದು ದೊಡ್ಡ ಸಾಧನೆ. 2 ಲಕ್ಷ ಕೋಟಿ ಅಂದರೆ ನಮ್ಮ ಬಜೆಟೇ 2,65,000 ಖಂಡಿತ 65,000 ಕೋಟಿ. ಖಂಡಿತ ಅದರಲ್ಲಿ 2 ಲಕ್ಷ ಕೋಟಿ ಅಡಿಷನಾಲಿಟಿ ಬರುತ್ತೆ ಅಂತ ಅನ್ನೋದು ಉತ್ಪ್ರೇಕ್ಷೆ ಆಗುತ್ತೆ. ಸ್ವಲ್ಪ ಇಲ್ಲ ಚೂರು ಹೇಳಿ. ನಾನು 1 ಲಕ್ಷ ಕೋಟಿ ಅಂದ್ರೆ ಏನದ್ರ ಅರ್ಥ? ಅಲ್ಲ ಗೌಡ್ರೆ, ನಾನು 1 ನಿಮಿಷ ನೀವು ಹೇಳಿ ಅಧ್ಯಕ್ಷರೇ, ನಾನು ಹೆಚ್ಚು ವಿವರಕ್ಕೆ ಹೋಗ್ಲಿ ಹೇಳಿ. ನಾನು ತೊಂದ್ರೆ ನಾವೇ ಹೇಳ್ತೀವಲ್ರಿ, ಸನ್ಮಾನ ಮಾಡೋಣ ಅಂತ ಹೇಳ್ತೀವಿ. ಇದೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅಭಿನಂದನೆ ಮಾಡೋಣ ಹೇಳ್ತೀನಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಲೋಕೇಶನ್ಸ್ ಅನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ನ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಅದರ ವಿಚಾರಕ್ಕೆ ನಾನು ಹೋಗಲ್ಲ. ನಾನು ಮೆಚ್ಚುಗೆಗೋಸ್ಕರವಾಗಿ ಯಾವ್ಯಾವುದನ್ನು ತಂದಿದ್ದಾರೆ ಅಂತ ಹೇಳಲಿಕ್ಕೆ ಮಾತ್ರ ಬಯಸ್ತೀನಿ. ಇದಲ್ಲದೆ ಮುದ್ರಾ ಯೋಜನೆ, ಅಧ್ಯಕ್ಷೆ, ಮುದ್ರಾ ಯೋಜನೆ ಈ ದೇಶದಲ್ಲಿರುವಂಥ ವಿಶೇಷವಾಗಿ ಯುವಕ ಯುವತಿಯರಿಗೆ, ಯಾರಿಗೆ ಕೆಲಸ ಮಾಡಬೇಕನ್ನುವಂಥ ಭಾವನೆಗಳನ್ನು ಕೈತುಂಬ ದುಡಿಬೇಕಂತ ಇದ್ರೋ ಅಂಥವ್ರಿಗೆ ಕೊಟ್ಟಂಥ ಒಂದು ಯೋಜನೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮುದ್ರಾ ಯೋಜನೆಯನ್ನು ಹೈಯೆಸ್ಟ್ ಇಂಪ್ಲಿಮೆಂಟ್ ಮಾಡುವಂಥ ವ್ಯವಸ್ಥೆಗಳೇನಾದ್ರು ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ. ನಮ್ಮಲ್ಲಿ 1,63 ಲಕ್ಷ ಕೋಟಿ ರೂಪಾಯಿಗಳು ಇಲ್ಲಿಯವರೆಗೆ, ಅಂದರೆ ಫೆಬ್ರವರಿಯವರೆಗೆ ಬಂದಿರುವಂಥದ್ದು 1,63 ಲಕ್ಷ ಕೋಟಿ ರೂಪಾಯಿಗಳು ಕೇಂದ್ರದಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿನಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ವಿಚಾರ. ಹೌದು, ಸ್ಟ್ಯಾಂಡಪ್ ಯೋಜನೆ ವಿಶೇಷವಾಗಿ ಮಹಿಳೆಯರಿಗೋಸ್ಕರವಾಗಿ ಕೊಟ್ಟಂಥದ್ದು. ಮಹಿಳೆಯರಿಗೋಸ್ಕರವಾಗಿ ಕೊಟ್ಟಂಥ ಸ್ಟ್ಯಾಂಡಪ್ ಯೋಜನೆಯಲ್ಲಿ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದಲ್ಲಿ 1,845 ಕೋಟಿ ರೂಪಾಯಿಗಳ ಒಂದು ಸಹಾಯವನ್ನು ಕರ್ನಾಟಕ ರಾಜ್ಯ ಪಡ್ಕೊಂಡಿದೆ ಅಂತ ಹೇಳಿದ್ರೆ ವಿಶೇಷವಾಗಿ ಕರ್ನಾಟಕದ ನನ್ನ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹೌದು, ಬೀದಿ ಬದಿ ವ್ಯಾಪಾರಿಗಳು ಸಹಜವಾಗಿ ನಮ್ಮಲ್ಲಿ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಆ ಒಂದು ಯೋಜನೆಯನ್ನು ಆರ್ಥಿಕವಾದಂಥ ವ್ಯವಸ್ಥೆಗೆ ಜೋಡಿಸ್ಲಿಕ್ಕೋಸ್ಕರವಾಗಿ ಕೊಟ್ಟರು. ಅದರಲ್ಲಿ ಇಲ್ಲಿಯವರೆಗೆ 1.42 ಲಕ್ಷ ಜನ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಜನ ಇದರ ಉಪಯೋಗವನ್ನು ಪಡೆಯುವಂಥ ವ್ಯವಸ್ಥೆಗಳಾಗಿದೆ. ಅಂದರೆ ವಿಶೇಷವಾಗಿ ನಮ್ಮ ಇಂಥ ಒಂದು ಯೋಜನೆಗಳಲ್ಲಿ ಅದರ ಜೊತೆಯಲ್ಲೇ ದೇಶದಲ್ಲಿ ಇರುವಂಥ ಯಾವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ 87,38,166 ಜನ ಅಕೌಂಟ್ನಲ್ಲಿ ಲಾಭವನ್ನು ಪಡ್ಕೊಂಡಿದ್ದಾರೆ. ಅವರ ಅಕೌಂಟಲ್ಲಿರುವಂಥದ್ದು ಕರ್ನಾಟಕದಲ್ಲಿ 5,821 ಕೋಟಿ. ಅಂದರೆ ಜನಸಾಮಾನ್ಯರು ಕೂಡ ಪ್ರಗತಿಪರವಾದಂಥ ವ್ಯವಸ್ಥೆ ಒಳಗಡೆ ಇದರಲ್ಲಿ ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶ ನಮಗೆ ಆನಂದವನ್ನು ಕೊಡುವಂಥದ್ದು. ಇಷ್ಟು ವಿಚಾರಗಳನ್ನು ಕೊಡೋದ್ರ ಜೊತೆಗೆ ನಾನು ತಮ್ಮಲ್ಲಿ ಯಾಕೆ ಪಂಚಸೂತ್ರಗಳನ್ನು ನಿರ್ಮಾಣ ಮಾಡಿದ್ರು? ಮೊದಲನೆಯ ಪಂಚಸೂತ್ರ ನಾವೆಲ್ಲರೂ, ನಮ್ಮ ಪುಸ್ತಕ ನಮ್ಮ ಮುಂದೆ ಇದೆ. ಪಂಚಸೂತ್ರಗಳಲ್ಲಿ ಮೊದಲನೆಯ ಪಂಚಸೂತ್ರದಲ್ಲಿ ವಿಶೇಷವಾಗಿ ರಾಜ್ಯದ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಶಿಕ್ಷಣ ಇರ್ಬೋದು,
ಆರೋಗ್ಯ ಇರ್ಬೋದು, ವಿಶೇಷವಾಗಿ MMR ಮತ್ತು IMR ಮದರ್ಸ್ ಮಾರ್ಟಾಲಿಟಿ ರೇಟ್ ಮತ್ತು ಇನ್ಫೆಂಟ್ ಮಾರ್ಟಾಲಿಟಿ ರೇಟನ್ನು ದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಾಡಬೇಕನ್ನುವಂಥ ಒಂದು ನಿರ್ಣಯವನ್ನು ಕೈಗೊಂಡು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಇಂಪ್ಲಿಮೆಂಟೇಷನ್ನಿನ ಜೊತೆಯಲ್ಲೇ ವಿಶೇಷವಾಗಿ ಮಕ್ಕಳಿಗೋಸ್ಕರವಾಗಿ ಕೊಟ್ಟಿರುವಂಥದ್ದು 40,944 ಕೋಟಿ ರೂಪಾಯಿಗಳನ್ನು ಬೊಮ್ಮಾಯಿಯವರ ಸರ್ಕಾರ ಈ ಬಜೆಟ್ನಲ್ಲಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಆನಂದವನ್ನು ಪಡ್ತಾನೆ. ಹೌದು, ವಿಶೇಷವಾಗಿ ಆಗಲೇ ಹೇಳಿದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ನ ನಾವೆಲ್ಲರೂ ವಿಶೇಷವಾದಂಥ ಒಂದು ಚಿಂತನೆಯನ್ನು ಮಾಡಿದಾಗ ಆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಏನಿತ್ತು, ಅದರಲ್ಲಿ ಜೆಂಡರ್ ಈಕ್ವೇಷನ್ಸ್ ಇದೆಯಲ್ಲ, ಅದನ್ನು ವಿಶೇಷವಾಗಿ ಆದ್ಯತೆ ಕೊಡುವ ಮುಖಾಂತರದಲ್ಲಿ ಜೆಂಡರ್ ಬಜೆಟ್ ಆಗಿ 43,188 ಕೋಟಿ ರೂಪಾಯಿಗಳನ್ನು ನೀವು ಕೊಟ್ಟಿದ್ದೀರಾ. ಮೊದಲನೆಯ ಬಾರಿಗೆ ನಿಜ, ಹಿಂದೆ ಎಲ್ಲ ಸರ್ಕಾರಗಳು ಪ್ರಯತ್ನ ಮಾಡಿದ್ದಾರೆ, ಆದರೆ ಪೌಷ್ಟಿಕ ಕರ್ನಾಟಕದ ಒಂದು ಯೋಜನೆಯನ್ನು ಇಟ್ಕೊಂಡು ನಾನು ಆಗಲೇ ಹೇಳಿದಾಗೆ ಸುಮಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ 1,01,000 ಯಾರು ಫಲಾನುಭವಿಗಳು ಇಡೀ ರಾಜ್ಯದಲ್ಲಿದ್ದಾರೆ ಅವರಿಗೆ ಈ ಪೌಷ್ಟಿಕ ಕರ್ನಾಟಕದ ಅಡಿಯಲ್ಲಿ ಸುಮಾರು 100 ಕೋಟಿ ರೂಪಾಯಿಗಳನ್ನು ತೆಗೆದಿಡುವ ಮುಖಾಂತರದಲ್ಲಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ. ಒಂದೊಂದು ಸಣ್ಣ ವಿಚಾರಗಳನ್ನು ಹೇಳ್ತಾ ಹೋದರೆ ಬಹಳಷ್ಟು ಇದೆ. ಹೌದು, ಇವತ್ತು NPSನ ವಿಚಾರನ ತಗೊಂಡಾಗ ಆಗಲೇ ಹೇಳಿದೆ, ಅಂಗನವಾಡಿಗಳ ಅಭಿವೃದ್ಧಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಕೂಡ ಬಹಳ ದೊಡ್ಡ ಯೋಜನೆಯನ್ನು ಕೊಟ್ಟಿದ್ದಾರೆ. ಆದರೆ ತಾವು ಕೂಡ ಇವತ್ತು ಅಂಗನವಾಡಿಯ ಅಭಿವೃದ್ಧಿಯ ಜೊತೆಯಲ್ಲೇ ಮುಖ್ಯವಾಗಿ ಪಠ್ಯಕ್ರಮಗಳನ್ನು ಸರಿ ಮಾಡುವಂಥ ದೃಷ್ಟಿಯಿಂದ, ಅಪ್ಲಿಫ್ಟ್ ಮಾಡುವಂಥ ದೃಷ್ಟಿಯಿಂದ, ಅದಲ್ಲದೆ ಮುಖ್ಯವಾಗಿ ಇದಕ್ಕೆ ಬೇಕಾದಂತಹ NPS ಲೈಟ್ ಯೋಜನೆ ಜಾರಿ. ಏನದು? ನಮ್ಮ ಬಜೆಟ್ನ 145 ನೋಡಿದಾಗ ನಮಗನ್ಸುತ್ತೆ, (31/3/2015) ಸ್ಥಗಿತವಾಗಿದ್ದ NPS ಲೈಟ್ ಯೋಜನೆಯಿಂದ ವಂಚಿತರಾದ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ 50,000 ರೂಪಾಯಿಗಳು ಮತ್ತು ಅಂಗನವಾಡಿ ಸಹಾಯಕಿಯರಿಗೆ 30,000 ರೂಪಾಯಿಗಳ ಇಡಿಗಂಟನ್ನು ಪಾವತಿಸಲು ನಿರ್ಧರಿಸಿದ್ದೇವೆ. ಎಸ್, ಅಂಗನವಾಡಿಯ ಕಾರ್ಯಕರ್ತರುಗಳು ಮತ್ತು ಸಹಾಯಕರು ಅವರಿಗೆ 2015ರಲ್ಲಿ ಏನು ಈ ಯೋಜನೆ ನಿಂತೋಗಿತ್ತು, ಆ ಇಡಿಗಂಟು ಕೊಡೋದನ್ನು ಇಂಥ ಆರ್ಥಿಕವಾದಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ತಾವು ಕೊಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೀರಲ್ಲ, ಅದಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೀವಿ. ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 18 ತುಂಬದಂಥ ಹೆಣ್ಮಕ್ಕಳು ನಗರ ಪ್ರದೇಶಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಬಂದು ವಿಶೇಷವಾಗಿ ಸ್ಕಿಲ್ ಡೆವಲಪ್ಮೆಂಟ್, ಉದ್ಯೋಗದ ತರಬೇತಿಗಳು ಇದನ್ನು ತೆಗೆದುಕೊಳ್ಳಲಿಕ್ಕೆ ತುಂಬ ಕಷ್ಟವಾಗುವಂಥ ಸಂದರ್ಭ. ಹಾಗಾಗಿ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ತಾವು ಅನುಪಾಲನಾ ಗೃಹವನ್ನು ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ಈ ಬಾರಿ ವಿಚಾರವನ್ನು ಕೊಟ್ರಿ. ಇನ್ನೊಂದನ್ನು ವಿಶೇಷವಾಗಿ ನಮ್ಮ MLAಗಳು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸ್ವಸಹಾಯ ಸಂಘಗಳಿಗೆ ಈ ಬಾರಿ ಕೇವಲ ಯಾವುದೋ ಸಹಾಯಧನ ಅಂತ ಘೋಷಣೆಯನ್ನು ಮಾಡ್ದೇನೆ, ಮುಖ್ಯವಾಗಿ ಸ್ವಸಹಾಯ ಸಂಘಗಳು ಇಡೀ ರಾಜ್ಯದಲ್ಲಿ ಸಂಘಟನೆಯ ರೂಪದಲ್ಲಿ ಮತ್ತು ಪ್ರೊಡಕ್ಷನ್ನಿನ ರೂಪದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಯಾರ್ಯಾರಿದ್ದಾರೆ ಅವರಿಗೆ ಎಲಿವೇಟರ್ ಒಂದು ಸ್ಕೀಮ್ನ ಅಡಿಯಲ್ಲಿ ಮತ್ತು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ತಾವು ಅವಕಾಶವನ್ನು ಮಾಡುವಂಥದ್ದನ್ನು ಮಾಡಿದ್ದೀರಾ. ಅಷ್ಟಕ್ಕೆ ಮಾತ್ರ ನಿಲ್ಲಿಸಲಿಲ್ಲ, ಮುಖ್ಯವಾಗಿ ಯಾರ್ಯಾರು ಶ್ರೀಶಕ್ತಿ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳು ಕೆಲಸವನ್ನು ಉದ್ಯೋಗವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ದುಡಿಯುವ ಬಂಡವಾಳ, ಮೌಲ್ಯವರ್ಧನೆ, ಬ್ಯಾಂಕಿಂಗ್, ಗುಣಮಟ್ಟದ ಭರವಸೆ ಮತ್ತು ಮಾರುಕಟ್ಟೆಯನ್ನು ಒದಗಿಸಲಿಕ್ಕೋಸ್ಕರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮಾರುಕಟ್ಟೆಯನ್ನು, ಮಹಿಳಾ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಕೊಡೋದಲ್ಲದೆ ವಿಶೇಷವಾಗಿ ಒಂದು ಬ್ರ್ಯಾಂಡಿಂಗ್ನ ವ್ಯವಸ್ಥೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಸುಮಾರು ನಮ್ಮಲ್ಲಿ 80 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಜನ
ಯಾರು ಸ್ವಸಹಾಯ ಗುಂಪುಗಳಲ್ಲಿದ್ದಾರೋ ಅವರಿಗೆ ಕೊಟ್ಟಿರುವಂಥದ್ದು ಅಭಿವೃದ್ಧಿಗೆ, ಅದರಲ್ಲೂ ವಿಶೇಷವಾಗಿ ಕೈತುಂಬ ಕೆಲಸವನ್ನು ನೀಡುವಂಥ ದೃಷ್ಟಿಯಿಂದ ಕೊಟ್ಟಿರುವಂಥ ಒಂದು ಪ್ರಗತಿಪರವಾದಂತಹ ವ್ಯವಸ್ಥೆಗಳು ಅಂತ ನಾನು ಅನ್ಕೋತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಅವ್ರಿಗೋಸ್ಕರವಾಗಿ ಮುಖ್ಯಮಂತ್ರಿಯ ಆರೋಗ್ಯ ವಾಹಿನಿ, ಸೀನಿಯರ್ ಸಿಟಿಸನ್ಸ್ಗಳನ್ನು, ಇಡೀ ರಾಜ್ಯದಲ್ಲಿರುವಂತಹ ಸೀನಿಯರ್ ಸಿಟಿಸನ್ಸ್ಗಳು ಯಾರಿದ್ದಾರೆ ಅವರಿಗೆ ಒಂದು ದೃಷ್ಟಿ ಕೊಡುವಂಥ ದೃಷ್ಟಿಯಲ್ಲಿ ಮೊದಲನೆಯ ಬಾರಿಗೆ ಸರ್ಕಾರದ ವತಿಯಿಂದಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ನಮ್ಮ ಕ್ಲಿನಿಕ್, ಮಹಿಳಾ ಸ್ವಾಸ್ಥ್ಯ ಕೇಂದ್ರಗಳು, 300 ಕೇಂದ್ರಗಳನ್ನು ತೆರೀಲಿಕ್ಕೋಸ್ಕರವಾಗಿ ನೀವೇನು ಕೊಟ್ಟಿದ್ದೀರಿ, 438 ನಮ್ಮ ಕ್ಲಿನಿಕ್ನ ಜೊತೆಯಲ್ಲಿ ಇದು ವಿಶೇಷವಾಗಿ ಮಹಿಳೆಯರಿಗೋಸ್ಕರವಾಗಿ ಮತ್ತು ಕಾರ್ಮಿಕ ವರ್ಗಕ್ಕೆ ಕೊಟ್ಟಿರುವಂಥ ಒಂದು ದೊಡ್ಡ ಕೊಡುಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹೌದು, 27,000 ಅತಿಥಿ ಶಿಕ್ಷಕರುಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥದ್ದನ್ನು ತಾತ್ಕಾಲಿಕವಾಗಿ ಈಗಾಗಲೇ ಏನು ಕೊಟ್ಟಿದ್ದೀರಾ ಇದೊಂದು ಮೈಲಿಗಲ್ಲು ಅನ್ನುವಂಥದ್ದು ನನ್ನ ಭಾವನೆ. ಹೌದು, ಎಲಿವೇಟರ್ ಯೋಜನೆ ನೋಡಿದ್ರೆ ಎಲ್ಲ ರೀತಿಯಲ್ಲಿ ಒಂದು ಯೋಜನೆ ಅದು. ಆದರೆ ಮಹಿಳೆಯರಿಗೆ ಇವತ್ತು ಕೊಟ್ಟಿರುವಂಥ ಈ ಒಂದು ಎಲಿವೇಟರ್ ಯೋಜನೆ ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದ ಒಂದು ಎಲಿವೇಟರ್ ಮುಖ್ಯಮಂತ್ರಿಯಾಗಿರ್ತಾರೆ ಹೊರತು ಒಂದು ಲಿಕ್ವಿಡೇಟರ್ ಮುಖ್ಯಮಂತ್ರಿಯಾಗಿರಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ. ಅಮೃತ ನಡೆ, ಹೌದು, ಸಮಾಜದ ಎಲ್ಲ ವರ್ಗಗಳಿಗೆ ಅಮೃತ ನಡೆ ಮುನ್ನಡೆ OBCಯ 25,000 ಮಕ್ಕಳಿಗೆ ಸ್ಕಿಲ್ ಟ್ರೈನಿಂಗ್ ಕೊಡುವಂಥದ್ದು. ಹೀಗೆ 10 ಹಲವು ಯೋಜನೆಗಳನ್ನು ನೀವು ಇದರಲ್ಲಿ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಮುಖ್ಯವಾಗಿ ಹೌದು, ಬಹಳ ದೊಡ್ಡ ಚರ್ಚೆ ನಡೀತು. 4.34 ಕೋಟಿ ಜನಕ್ಕೆ 5 kg ಅಕ್ಕಿಯನ್ನು ಕೊಡ್ತಾ ಇತ್ತು, 1 kg ಅಕ್ಕಿ ಕಡಿಮೆ ಆಗಿದೆ, ಈ ಪ್ರಶ್ನೆಗಳೆಲ್ಲ ಬಂತು. ಈಗ ತಾವು ಸಿರಿಧಾನ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೋಸ್ಕರವಾಗಿ 1 kg ರಾಗಿ ಅಥವಾ ಜೋಳವನ್ನು ಕೊಡುವಂಥ ಒಂದು ಯೋಜನೆಯನ್ನು ಇದರ ಜೊತೆಯಲ್ಲಿ ಜೋಡಿಸಿದ್ದೀರಾ. ಇದಕ್ಕಾಗಿ 1,400 ಕೋಟಿ ರೂಪಾಯಿಗಳ ಹಣವನ್ನು ತೆಗೆದಿಟ್ಟಿದ್ದೀರಾ. ಹೌದು, ಕೇಂದ್ರ ಸರ್ಕಾರ 1 kg ಅಕ್ಕಿಗೆ 29 ರೂಪಾಯಿ ಕೊಡುತ್ತೆ. ಅದರ ಉಪಯೋಗವನ್ನು ಹೆಚ್ಚು ಪಡೆಯುವಂಥ ಕೆಲಸವನ್ನು 3 ರೂಪಾಯಿಗಳನ್ನು ಆ್ಯಡ್ ಮಾಡುವ ಮುಖಾಂತರದಲ್ಲಿ ರಾಜ್ಯದಲ್ಲಿ ಹಿಂದಿನ ಸರ್ಕಾರವೂ ಮಾಡಿತ್ತು. ಈಗಲೂ ಕೂಡ ತಾವು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜೀವನೋಪಾಯ ವರ್ಷ, ನಿಮ್ಮ ಕಾನ್ಸೆಪ್ಟ್ಗೆ ನಾನು ಹ್ಯಾಂಡ್ಸ್ ಆಫ್. ಕೇವಲ ಯಾರೇ ಆಗಿರಲಿ ಈ ಒಂದು ಚಿಂತನೆ ಮಾಡಬೇಕಾದ್ರೆ ಜೀವನದ ಒಂದು ನೋವುಗಳನ್ನು ಅನುಭವಿಸಿದವರು ಮಾತ್ರ ಅದು ಗೊತ್ತಾಗುತ್ತೆ, ಅಥವಾ ಆ ಕಾರ್ಯವನ್ನು ಮಾಡುವಂಥ ಚಿಂತನೆ ಇದ್ದಂಥವ್ರು ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಜೀವನೋಪಾಯ ವರ್ಷ ಅನ್ನುವಂಥದ್ದನ್ನು ಈ ಬಾರಿ ತಾವು ಜೋಡಿಸಿದ್ದೀರಾ. ಅದರ ಹಿಂದೆ ಇರುವಂಥ ವಿಚಾರವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ, ಯುವಕರು ಮತ್ತು ಮಹಿಳೆಯರು, ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ಉದ್ಯೋಗ ಒದಗಿಸಲಿಕ್ಕೋಸ್ಕರವಾಗಿ ತಾವು ಗ್ರಾಮೀಣ ಮಕ್ಕಳಿಗೆ 2022 ಮತ್ತು 23ನೇ ಸಾಲಿನಲ್ಲಿ ಜೀವನೋಪಾಯ ವರ್ಷ ಅಂತ ಹೇಳಿ ಹಾಗೆ ಬಿಟ್ಟಿಲ್ಲ, 1,000 ಕೋಟಿ ರೂಪಾಯಿಗಳನ್ನು ಅದಕ್ಕೆ ತೆಗೆಯುವ ಮುಖಾಂತರದಲ್ಲಿ ಇವತ್ತು ನಮ್ಮೆಲ್ಲರ ವಿಚಾರ ಇರೋದೇನು, ಎಲ್ಲರನ್ನೂ ಅರ್ನಿಂಗ್ ಮೆಂಬರ್ ಆಗಿ ಮಾಡಬೇಕು, ಸಮಸ್ಯೆಗಳನ್ನು ಮುಂದೆ ಇದೆ ಅಂತ ಇದೆಯೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೋಸ್ಕರವಾಗಿ ನೀವು ಕೊಟ್ಟಿರುವಂತಹ ಜೀವನೋಪಾಯ ವರ್ಷ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಎರಡನೇದು, ವಿಶೇಷವಾಗಿ ನೀವು ಪಂಚರತ್ನಗಳಲ್ಲಿ ಮೊದಲನೆಯ ರತ್ನದಲ್ಲಿ ಯಾವುದೇ ಸಮಾಜವನ್ನು, ಮೈಕ್ರೋಸ್ಕೋಪಿಕ್ ಕ್ಯಾಸ್ಟ್ಗಳು ಯಾವುದೇ ಆಗಿರಲಿ, ಅವರ ಅಭಿವೃದ್ಧಿಯನ್ನು ಎಲ್ಲೂ ಮರ್ತಿಲ್ಲ ನೀವು. ಪರಿಶಿಷ್ಟ ಜಾತಿ ವರ್ಗ ಅಲೋಕೇಶನ್ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಹೋದರೆ ಹೆಚ್ಚಿನ ಸಮಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೊಟ್ಟಿರುವಂಥ ಯೋಜನೆಗಳಿದೆಯಲ್ಲ, ಅದು ಜೀವನಕ್ಕೆ ಬೇಕಾಗಿರುವಂಥ ರೂಪಗಳನ್ನು ಕೊಟ್ಟಿದ್ದೀರಾ. ಒಂದು, ಆಗಲೇ ಹೇಳಿದಾಗೆ ಸಣ್ಣ ಮೈಕ್ರೋಸ್ಕೋಪಿಕ್ ಕ್ಯಾಸ್ಟ್ಗಳೇನಿದೆ ಅದರ ಮಂಡಳಿಗಳು ಯಾರಿದ್ದಾರೆ ಅವರಿಗೆ ಬೇಕಾದಂಥ ಒಂದು ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಆ ದೃಷ್ಟಿಯಲ್ಲಿ ನಂದು ಒಂದು ಮನವಿ ಇದೆ. ಅದು ರಾಜ್ಯದಲ್ಲಿ ಮೊದಲನೆಯ ಬಾರಿಗೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರವನ್ನು ತಂದರಿ. ಈಗಾಗಲೇ ಅವರು ಸುಮಾರು 6 ಯೋಜನೆಗಳನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ನಿಂದ ಹಿಡಿದು IAS IPS ಮತ್ತು ರಾಜ್ಯ ಸರ್ಕಾರದ ಒಂದು ಎಕ್ಸಾಮಿನೇಷನ್ಗೆ ಬೇಕಾದಂಥ ಕೋಚಿಂಗ್ ಕೊಡುವಂಥದ್ರಿಂದ ಪ್ರಾರಂಭ ಮಾಡಿ ಈ ರೀತಿಯಾದಂಥ ಮಹಿಳೆಯರಿಗೋಸ್ಕರವಾಗಿ ಸ್ವಯಂ ಉದ್ಯೋಗಕ್ಕೂ ಕೂಡ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸ್ಕೊಂಡು ಪ್ರಾರಂಭ ಮಾಡಿದ್ದಾರೆ.
ಆದರೆ ಈ ವರ್ಷದ ಬಜೆಟ್ನಲ್ಲಿ ಎಲ್ಲ ಸಮಾಜಕ್ಕೆ ಕೊಡುವಾಗ ಬ್ರಾಹ್ಮಣ ಸಮಾಜದೊಂದು ಎಲ್ಲೋ ಗೊತ್ತಿಲ್ಲದೇನೆ ಬಿಟ್ಟೋಗೋದಂಥದ್ದಿದೆ. ಅದನ್ನು ನೀವು ಪರಿಷ್ಕೃತವಾದಂಥ ವ್ಯವಸ್ಥೆಯಲ್ಲಿ ಜೋಡಿಸ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ. ಒಂದು ಅಮೃತ, ನಾನು 2ನೇಯ ಪಂಚರತ್ನಕ್ಕೆ ಬಂದಿದ್ದೀನಿ, ಇನ್ನು 3 ಪಂಚರತ್ನ ಇದೆ, ಅದು ಮುಗಿಸೋದು ನಾನು ಸಮಯ ಇಲ್ಲ ಸರ್, ಇನ್ನೂ 6-7 ಜನ ಮಾತಾಡೋದು. ಓಕೆ ನನಗೆ ಕೊಟ್ಟಂಥ ಸಮಯದೊಳಗಡೆ ಮುಗಿಸ್ತೀನಿ. ಒಂದು ನೀವು ಕೊಟ್ಟಂಥ ಅಮೃತ ಗ್ರಾಮೀಣ ವಸತಿ ಯೋಜನೆ ಬಹಳ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಎಷ್ಟೋ ವರ್ಷದಲ್ಲಿ ಮನೆ ಇಲ್ಲದಂಥವ್ರನ್ನ ಎನ್ಲಿಸ್ಟ್ಮೆಂಟ್ ಆಯಿತು, ಆದರೆ ಅದಕ್ಕೆ ರೂಪವನ್ನು ಕೊಡಲಿಲ್ಲ. ಭಾರತದ ಸ್ವತಂತ್ರದ 75ನೇ ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯನ್ನು ತಂದರು. ಅದರ ಅಡಿನಲ್ಲಿ ಭಾರತ ದೇಶದಲ್ಲಿ 5 ಕೋಟಿ ಮನೆಗಳನ್ನು ಕೊಟ್ಟರು. ತಾವು ಕೂಡ ಒಬ್ಬ ದಕ್ಷ ಹೌಸಿಂಗ್ ಮಿನಿಸ್ಟರ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಮೃತ ಗ್ರಾಮೀಣ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ಒಂದು ಸೆಕೆಂಡ್, ಈಗ ಹೌಸಿಂಗ್ ಫಾರ್ ಹೇಳಿದ್ರೆ ಮತ್ತೆ ನಾವು ಮೊನ್ನೆ ಕೇಳಿದ್ದೇವೆ, ತಾವು ಹೇಳ್ತೀವಿ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಮನೆ ಕೊಟ್ಟಿದ್ದಾರೆ ಹೇಳಿ? ಖಾದರ್ ಅವರೇ ನೀವು ಮಾತಾಡಿ ಒಂದು ಅವ್ರು ಈಲ್ಡ್ ಆಗಿಲ್ಲ. ಆಯ್ತು ಖಾದರ್ ಅವರೇ ತಾವು ಮಾತಾಡುವ ಒಂದು ನಿಮಿಷ, ನನ್ನಲ್ಲಿರುವಂಥ ಮಾಹಿತಿಯನ್ನು ಮಾತ್ರ ಮಂತ್ರಿಗಳು ಹೇಳ್ತಾರೆ. ಈಗ 5 ಲಕ್ಷ ಮನೆಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿ ಈಗಾಗಲೇ ವಿವಿಧ ಹಂತಗಳಲ್ಲಿದೆ. ಇನ್ನೊಂದು ಸಂತೋಷವನ್ನು ನಾನು ನೀವು ಎಲ್ಲರೂ ಪಡ್ತೀವಿ ಅಂತ ಅನ್ಕೋತೀನಿ. ಭಾರತದ ಸ್ವತಂತ್ರದ 75ನೇ ವರ್ಷಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳು ಆವಾಸ್ ಯೋಜನೆ ಅಡಿಯಲ್ಲಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 18 ಲಕ್ಷ ಮನೆಗಳನ್ನು ಕರ್ನಾಟಕ ರಾಜ್ಯಕ್ಕೆ ಮಂಜೂರಾತಿ ಮಾಡಿದ್ದಾರೆ. ಈಗ ಮೊದಲನೇ ಹಂತವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಉಪಯೋಗವನ್ನು ಪಡೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಸ್ವತಂತ್ರದ 75ನೇ ವರ್ಷಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಒಂದು ದೊಡ್ಡ ಕೊಡುಗೆ ಅನ್ನುವಂಥದ್ದು ನನ್ನ ಕಲ್ಪನೆ. ನಾನು ಆಗಲೇ ಒಂದು ಮಾತು ಹೇಳಿದೆ, ಅಭಿವೃದ್ಧಿ ಆಕಾಂಕ್ಷಿ ತಾಲೂಕುಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ದಯವಿಟ್ಟು ಇದನ್ನು ಯಾರೋ ಬೊಮ್ಮಾಯಿಯವರು BJP ಬಜೆಟ್ನಲ್ಲಿ ಕೊಟ್ಟಂಥದ್ದು ಅನ್ನುವಂಥ ಚಿಂತನೆಯನ್ನು ಮಾಡ್ದೇನೆ ನಾವು 102 MLAಗಳು ಯಾವ ಈ ಯೋಜನೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ 2ರ ಸಮ್ಮಿಲನವನ್ನು ಜೋಡಿಸ್ಕೊಂಡು ಆಗಲೇ ಹೇಳಿದೆ ಕನ್ವರ್ಜೆನ್ಸ್ ತಂದಿದ್ದಾರೆ. ನನಗೆ ಅವ್ರ ಸಮಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಯಾವ್ಯಾವ ಕನ್ವರ್ಜೆನ್ಸ್ನ ಆಧಾರದ ಮೇಲೆ ಇವರು ಬಜೆಟ್ ತಯಾರು ಮಾಡಿದ್ದಾರೆ ಅನ್ನೋದನ್ನು ನಾನು ಹತ್ತಿರದಿಂದ ನೋಡೋದ್ರಿಂದ ಹೇಳ್ತಾ ಇದ್ದೆ. ಕೇಂದ್ರದಲ್ಲಿ ಈಗಾಗಲೇ 4 ಪ್ರಯಾರಿಟಿಗಳನ್ನು ಏನು ಕೊಟ್ಟಿದ್ದಾರೆ, ಆ ಪ್ರಯಾರಿಟಿಯನ್ನು ಜೋಡಿಸ್ಕೊಂಡು ಪಂಚತಂತ್ರವನ್ನು ತರುವಂಥ ಸಮಯದಲ್ಲಿ ಪಂಚಸೂತ್ರಗಳಲ್ಲಿ ಆ 1ನೆಯ ಪಂಚಸೂತ್ರ ರಾಜ್ಯದಲ್ಲಿ ಬಹಳ ವರ್ಷ 75 ವರ್ಷಗಳ ಕಾಲದಿಂದ ಬಿಟ್ಟೋಗಿರುವಂಥ 72 ವರ್ಷದಲ್ಲಿ ಅದು 102 ತಾಲೂಕುಗಳನ್ನು ಅಭಿವೃದ್ಧಿ ಆಕಾಂಕ್ಷಿ ತಾಲೂಕು ಅಂತ ಮಾಡಿದಾರಲ್ಲ, ಹ್ಯಾಂಡ್ಸ್ ಆಫ್. ಅದು ನಮ್ಮ ಕ್ಷೇತ್ರಕ್ಕೆ ಬರುತ್ತೋ ಇಲ್ವೋ ನಂಗೆ ಬೇಡ, ಆದರೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ಚಿಂತನೆ ಮಾಡಿದಾರಲ್ಲ, ಅದಕ್ಕೋಸ್ಕರವಾಗಿ ನನ್ನ ನಮಸ್ಕಾರಗಳನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಪಂಚಸೂತ್ರದ 4 ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯನ್ನು ತರುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನೀವು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದಿರಿ. ತಮ್ಮ ಈ ಒಂದು ವಲಯ 1ರಲ್ಲಿ ಪಂಚಸೂತ್ರದ 4ರಲ್ಲಿ ಈ ಬಾರಿ ಪ್ರಯಾರಿಟಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಅಗ್ರಿಕಲ್ಚರ್ ಸೆಕ್ಟಾರ್, ಹಾರ್ಟಿಕಲ್ಚರ್ ಸೆಕ್ಟಾರ್, ವೆಟರ್ನರಿ, ಫಿಶರಿ, ಅದಲ್ಲದೇ ವಿಶೇಷವಾಗಿ ಕುರಿ ಸಾಗಾಣಿಕೆ, ಹೈನುಗಾರಿಕೆ ಎಲ್ಲವನ್ನ ಸೇರಿ ಜಾಬ್ ಕ್ರಿಯೇಷನ್ಗೆ ಬೇಕಾದಂಥ ರೀತಿಯಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಬೇಕಾದಂಥ ಕೆಲಸವನ್ನು ನಾವು ಇದರೊಳಗಡೆ ಜೋಡಿಸ್ಬೋದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಒಂದು ಉದ್ಯೋಗದ ಸೃಷ್ಟಿಗೋಸ್ಕರವಾಗಿ ತಾವು ಕೊಟ್ಟಿರುವಂಥ ಒಂದು ಯೋಜನೆಗಳಿದೆಯಲ್ಲ, ಅದರ ಜೊತೆಯಲ್ಲೇ ಸಮಸ್ಯೆ ಇದೆ. ಪ್ರಧಾನಮಂತ್ರಿಯ ಒಂದು ಆರೋಗ್ಯದ ರಕ್ಷಣೆಗೋಸ್ಕರವಾಗಿ ಕೊಡ್ತಾ ಇರುವಂಥ ಯೋಜನೆಯ ಜೊತೆಯಲ್ಲಿ ಹಿಂದೆ ಒಂದು ಯಶಸ್ವಿನಿ ಒಂದು ಆರೋಗ್ಯವನ್ನು ಯೋಜನೆ ನಮ್ಮ ಮುಂದೆ ಇತ್ತು. ಅದಕ್ಕೆ ಮತ್ತೊಂದು ಬಾರಿಗೆ ವಿಶೇಷವಾಗಿ ರೈತರಿಗೋಸ್ಕರವಾಗಿ ಈ ಯೋಜನೆಗೆ ಮತ್ತೊಂದು ಸಲ ಜೀವವನ್ನು ಕೊಟ್ಟು ರೈತರ ಆರೋಗ್ಯವನ್ನು ಕಾಪಾಡುವಂಥ ದೃಷ್ಟಿಯಿಂದ ಇದಕ್ಕೆ
ಹಣವನ್ನು ಕೂಡ ತೆಗೆದಿಡುವಂಥ ಕೆಲಸವನ್ನು ನೀವು ಪ್ರಾರಂಭ ಮಾಡಿದಿರಲ್ಲ, ಇದನ್ನು ನಾನು ಮೆಚ್ಚುಗೆಯ ಮಾತು ಅಂತ ನಾನು ಅನ್ಕೋತಾ ಇದ್ದೀನಿ. ಹೌದು, ನಿಮ್ಮ ಮಾತಲ್ಲಿ ಹೇಳಿದ್ದೀರಾ, ಪ್ರಧಾನಮಂತ್ರಿಗಳ ಆಸೆಯ ಪ್ರಕಾರದಲ್ಲಿ ನನ್ನ ಉದ್ದೇಶ ಇರುವುದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು. ಕೇವಲ ಪುಸ್ತಕದಲ್ಲಿ ಮಾತ್ರ ಮಾಡಿಲ್ಲ ನೀವು. ನಿಮ್ಮ ಬಜೆಟಿನ ಒಂದೊಂದು ಅಂಶಗಳನ್ನು ನಾವು ತಗೋತಾ ಬಂದರೆ, ಬಜೆಟಿನ 20ನೇ ಅಂಶ ರೈತ ಶಕ್ತಿ. ರೈತ ಶಕ್ತಿ ಕೇವಲ ಇವತ್ತೆಲ್ಲೋ ಆಧುನಿಕ ಯಂತ್ರೋಪಕರಣಗಳನ್ನು ಉಪಯೋಗಿಸಲಿಕ್ಕೆ ಬೇಕಾದಂತಹ ಒಂದು ಯೋಜನೆಗೆ ರಾಜ್ಯ ಸರ್ಕಾರ 500 ಕೋಟಿ ತೆಗೆದಿಟ್ಟಿರೋದು ಒಂದೇ ಅಲ್ಲ. ನಾನು ಕನ್ವರ್ಜೆನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಕೇಂದ್ರ ಸರ್ಕಾರದಲ್ಲಿ ಇಂಥ ಯಂತ್ರೋಪಗಳನ್ನು ಉಪಯೋಗಿಸುವಂಥ SC ST ಸಮಾಜ ಇದ್ದರೆ 70ರಿಂದ 90% ಸಬ್ಸಿಡಿ ಹಣ. ಜನಸಾಮಾನ್ಯನ ಯಾರೇ ಆಗಿದ್ರು, ಸಣ್ಣ ರೈತ ಇದ್ದರೆ 70% ಏನು ಕೊಡ್ತಾರೆ. ಯಂತ್ರಗಳ ಬಳಕೆಗೋಸ್ಕರವಾಗಿ ಇಲ್ಲಿ ಪ್ರಾರಂಭಿಕವಾಗಿ 500 ಕೋಟಿ ತೆಗೆದಿಟ್ಟು ಕೇಂದ್ರದ ಯೋಜನೆಯನ್ನು ಅದರ ಒಳಗಡೆ ತಂದು ಈ ಒಂದು ರೈತ ಶಕ್ತಿಯ ಅಡಿಯಲ್ಲಿ ಕೇವಲ ರಾಜ್ಯದ 500 ಕೋಟಿ ಅಲ್ಲ, ಕೇಂದ್ರದ ಯೋಜನೆಗಳನ್ನು ಕೂಡ ಅದರ ಒಳಗಡೆ ಸೇರಿಸಿ ನೀವು ಕನ್ವರ್ಜೆನ್ಸ್ ಮಾಡುವಂಥ ಪ್ರಯತ್ನ ಮಾಡಿದಿರಲ್ಲ, ಹ್ಯಾಂಡ್ಸ್ ಆಫ್. PM ಕಿಸಾನ್ ಯೋಜನೆ ನಾನು ಆಗಲೇ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಹಣವನ್ನು ರಾಜ್ಯ ಸರ್ಕಾರ ತಗೊಂಡಿದೆ ಅಂತ. ಒಂದು ದೂರದೃಷ್ಟಿ ಅಂತ ನಾವು ಕರಿತೀವಿ. ದೂರದೃಷ್ಟಿ ಇರುವಂಥದ್ದು ವಿಶೇಷವಾಗಿ ಆಗಲೇ ನಾನು ಹೇಳಿದೆ, ರೈತರ ಆದಾಯವನ್ನು ಜಾಸ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅದಕ್ಕೋಸ್ಕರವಾಗಿ ಸೆಕೆಂಡರಿ ಕೃಷಿ ನಿರ್ದೇಶನಾಲಯವನ್ನು ಮಾಡಿದ್ದೀರಾ. ರೈತ ಎಲ್ಲರೂ ಒಂದು ಮಾತು ಹೇಳ್ತೀವಿ, ರೈತ ಬೆಳೆದ ತಕ್ಷಣದಲ್ಲೇ ತೊಗೊಂಡೋಗಿ ಮಾರಿಬಿಟ್ರೆ ಅದಕ್ಕೆ ಬೆಲೆ ಸಿಗಲ್ಲ. ಹೌದು, ನಾನು ಹಳ್ಳಿಯಿಂದ ಬಂದವನೇ. ಕಾಲೇಜಿಗೆ ಬರೋವರೆಗೂ ಕೂಡ ನಾವು ಹಳ್ಳಿನಲ್ಲಿ ರೇಷ್ಮೆ ಬೆಳೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದವರು. ನನ್ನ ತಂದೆ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿ ಬಂದು 10 ಎಕರೆ ಜಮೀನನ್ನು ತೆಗೆದುಕೊಂಡು ರೇಷ್ಮೆಯನ್ನು ಬೆಳೀತಾ ಇದ್ವಿ. ಮೊದಲನೇ ಬೈವಾಲ್ಟಿ ನಾವೇ ಬೆಳೆದಿದ್ದು ಫಸ್ಟು. ಆದರೆ ಟೆನೆನ್ಸಿಲೆಲ್ಲ ಕಳ್ಕೊಂಡ್ವಿ, ಝೀರೋ ಆದ್ವಿ, ಪೆನಿಲೆಸ್ ಆದ್ವಿ, ಅದು ಬೇರೆ ವಿಷಯ. ಆದರೆ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದರಿಂದ ನಮಗೆ ಅರ್ಥ ಆಗುತ್ತೆ, ನಾವು ಬೆಳೆದಂಥ ಬೆಳೆಯನ್ನು ಆವಾಗಲೇ ಮಾರಬಾರದು. ಅದಕ್ಕೆ ಉತ್ಪನ್ನಗಳಿಗೆ ಒಂದು ಮೌಲ್ಯವರ್ಧನೆಯನ್ನು, ವ್ಯಾಲ್ಯೂ ಆ್ಯಡೆಡ್ ವ್ಯವಸ್ಥೆಯನ್ನು ಹೇಗೆ ಜೋಡಿಸ್ಬೇಕು ಮತ್ತು ಮಾರುಕಟ್ಟೆಯನ್ನು ಲೋಕಲ್ ಮಾರ್ಕೆಟ್ಗೆ ಮಾತ್ರ ಬಿಟ್ಟಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಸೆಕೆಂಡರಿ ನಿರ್ದೇಶನ ಇನ್ನೆರಡಿದೆ, ಮುಗೀತು. ಈ ರೀತಿಯಾದಂಥ ಒಂದು ಕನಸನ್ನು ಕಂಡವರು, ಅದರಿಂದ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ ನಾನು. ಎಲ್ಲ ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಒಂದು ಮಿನಿ ಫುಡ್ ಪಾರ್ಕ್, ಇದು ಸಣ್ಣ ಕಲ್ಪನೆ ಅಲ್ಲ. ನಾನು ಆಗಲೇ ಹೇಳಿದೆ, ಪ್ರಧಾನಮಂತ್ರಿಗಳ ಒಂದು ಗತಿಶಕ್ತಿಯ ಅಡಿಯಲ್ಲಿ ಈಗಾಗಲೇ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದು ಫುಡ್ ಪಾರ್ಕ್ಗಳನ್ನು ಕೊಡುವಂಥ ಒಂದು ಚಿಂತನೆ ಏನು ಮಾಡಿದ್ದೀರಾ, ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಹಾಗೆ ರಾಷ್ಟ್ರೀಯ ತೈಲ ಯೋಜನೆ ಮತ್ತು ತಾಳೆ ಎಣ್ಣೆ ಅಭಿಯಾನ, ಇವತ್ತು ಯುದ್ಧದ ನಂತರದಲ್ಲಿ ನಮಗೆ ವಿಶೇಷವಾಗಿ ಎಣ್ಣೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ. ಜಾಬ್ 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 ಅಂತೀವಿ. ಜಾಬ್ ಅಂದರೆ ಕೇವಲ ಕೈಗಾರಿಕೆ ಅಲ್ಲ, ಕರ್ನಾಟಕದ ಗೌರವ ಇರುವಂತಹ ರೇಷ್ಮೆಗೆ ಅಭಿವೃದ್ಧಿಗೋಸ್ಕರವಾಗಿ ಈ ಬಾರಿ ನೀವು ರೇಷ್ಮೆಯ ಕೃಷಿಯನ್ನು ಪುನಶ್ಚೇತನ ಮಾಡಲಿಕ್ಕೋಸ್ಕರವಾಗಿ 10 ಹಲವು ಯೋಜನೆಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಎಲ್ಲಿ ಮೈಕ್ರೋಸ್ಕೋಪಿಗಾಗಿ ಚಿಂತನೆ ಮಾಡಿದ್ದೀರಿ ಅಂದರೆ ಈ ವೇಯಿಂಗ್ ಜೊತೆಗೆ ಈ ಪೇಮೆಂಟ್, ಇದಕ್ಕೆ ಅಲ್ಲದೆ 1 ಟನ್ ಗೂಡಿಗೆ ತಾವು 10,000 ರೂಪಾಯಿಗಳ ಸಬ್ಸಿಡಿಯನ್ನು ಕೊಡುವ ಮುಖಾಂತರದಲ್ಲಿ ರಾಜ್ಯಕ್ಕೆ ಹೊಸ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದೀರ. ರಾಜ್ಯದ ಜಾನುವಾರುಗಳ ರಕ್ಷಣೆಗೋಸ್ಕರವಾಗಿ ಕ್ಷೀರ ಸಮೃದ್ಧಿ ಕೋಆಪರೇಟಿವ್ ಬ್ಯಾಂಕ್, ಆಗಲೇ ಕುಮಾರಸ್ವಾಮಿ ಅವರು ಮಾತನಾಡುವಂಥ ಸಮಯದಲ್ಲಿ ಹೇಳಿದ್ರು, ಸಣ್ಣ ಸಾಲವನ್ನು ಯಾರ್ಯಾರ ಹತ್ರ ಬಡ್ಡಿ ಸಾಲ ತಗೊಂಡು ಬಡ್ಡಿ ಕಟ್ಟಲಿಕ್ಕಾಗಲ್ಲ ಅಂತ. ಹಾಗಾಗಿ ಗೋ ಸಾಕುವಂಥವ್ರಿಗೋಸ್ಕರವಾಗಿ ಇವತ್ತು ವಿಶೇಷವಾಗಿ ಕ್ಷೀರ ಸಮೃದ್ಧಿ ಕೋಆಪರೇಟಿವ್ ಬ್ಯಾಂಕ್ಗೆ 360 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ತೋರಿಸುತ್ತೆ. ಹೌದು, ಕುರಿ ಸಾಕುವಂಥವ್ರಿಗೂ ಕೂಡ ಆ ಕುರಿ ದೊಡ್ಡಿಗೆ 5 ಲಕ್ಷ ರೂಪಾಯಿಗಳನ್ನು ಆ ನಿರ್ಮಾಣಕ್ಕೋಸ್ಕರ ಕೊಡಬೇಕು ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೌದು, ನಮ್ಮ ಕಷ್ಟದ ಆರ್ಥಿಕ ಸ್ಥಿತಿಯ ಒಳಗೂ ಕೂಡ ಆಯ್ತು, ಮುಗಿಸಿ ಆಯ್ತು
20,000 ಕೋಟಿ ರೂಪಾಯಿಗಳನ್ನು ನೀರಾವರಿ ರಾಮದಾಸ್ ಅವರೇ. ವ್ಯವಸ್ಥೆಗೆ. ಕೊನೆಯ ಮಾತು, ನಮ್ಮಲ್ಲಿ ಪಂಚರತ್ನದ ಕೊನೆಯ ಅಂಶ ನವಭಾರತಕ್ಕಾಗಿ ನವ ಕರ್ನಾಟಕ. ಇದು ಬೊಮ್ಮಾಯಿಯವರ ಕನಸು. ಇದು ಕೇವಲ ಸ್ಲೋಗನ್ ಅಲ್ಲ, ಇದರಲ್ಲಿ ಕೊಟ್ಟಿರುವಂಥದ್ದು ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇಂಟಿಗ್ರೇಟೆಡ್ ಟೌನ್ಶಿಪ್, ಮತ್ತು ಇನ್ವೆಸ್ಟ್ ಕರ್ನಾಟಕ, ಮೆಗಾ ಜ್ಯುವೆಲರಿ ಪಾರ್ಕ್, ಸೆಮಿ ಕಂಡಕ್ಟರ್ಸ್ ಪ್ರೊಡಕ್ಷನ್ಸ್, ಆರ್ಥಿಕ ಅಭಿವೃದ್ಧಿ. ಇದಕ್ಕೋಸ್ಕರವಾಗಿ 55,657 ಕೋಟಿ ರೂಪಾಯಿ ಹಣವನ್ನು ತಾವು ತೆಗೆದಿಡುವಂಥ ಕೆಲಸವನ್ನು ಮಾಡಿದ್ದೀರಾ. ಹೌದು, ಆಡಳಿತದ ಸುಧಾರಣೆ ಬಗ್ಗೆ ಎಲ್ಲರೂ ಮಾತನಾಡಿದ್ರು. ಆ ಸುಧಾರಣೆ ಮಾಡುವಂಥದ್ದೇ ಇವತ್ತು ನಾನು ಆಗಲೇ ಹೇಳಿದೆ, ಬಜೆಟನ್ನು ಕೇವಲ ಬಜೆಟ್ ಆಗಿ ಕೊಟ್ಟಿಲ್ಲ, ನೀವು ಕನ್ವರ್ಜೆನ್ಸನ್ನ ಜೊತೆಗೆ ಜೋಡಿಸ್ಕೊಂಡು ಟೋಟಲ್ ಇಂಪ್ಲಿಮೆಂಟೇಷನ್ನ ಮಾಡಲಿಕ್ಕೆ ಆಡಳಿತದ ವ್ಯವಸ್ಥೆ ಹೇಗೆ ಜೋಡಿಸ್ಕೋಬೇಕಂತೇಳಿ ಸಾರ್ವಜನಿಕ ಸೇವೆಗೆ ಆದ್ಯತೆ ಕೊಟ್ಟು 56,710 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀರಾ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ, ನಾನು ಆಗಲೇ ಹೇಳಿದೆ, ಇಷ್ಟೆಲ್ಲದರ ನಡುವೆ ಒಂದು ವಿಚಾರ ಬಂತು. ಹೌದು, ಸಾಲ ವ್ಯವಸ್ಥೆಗಳು, ಕೋವಿಡ್ನ ನಂತರದ ವ್ಯವಸ್ಥೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಒಂದು ಆರ್ಥಿಕ ಶಿಸ್ತಿನ ಬಗ್ಗೆ ಹೇಳಬೇಕಾದ್ರೆ, ಈ ಬಾರಿ ಕೋವಿಡ್ನ ಸಂದರ್ಭದಲ್ಲಿ ಅಮೆರಿಕ ದೇಶದಲ್ಲಿ $4 ಟ್ರಿಲಿಯನ್ ಹೊಸದಾಗಿ ಎಮರ್ಜೆನ್ಸಿ ಅಂದರೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರವಾಗಿ ಪ್ರಿಂಟನ್ನು ಮಾಡಿದ್ರು. ಶ್ರೀಲಂಕಾ ಹೆಲ್ತ್ ಎಮರ್ಜೆನ್ಸಿ ಕರೆನ್ಸಿ ಅಂತ ಮಾಡ್ತು. UPA ಸರ್ಕಾರದ ಆರ್ಥಿಕ ಮಂತ್ರಿಗಳಾಗಿದ್ದಂಥ ಚಿದಂಬರಂ ಅವರು, ರಾಮದಾಸ್ ಅವರೇ ಕನ್ಕ್ಲೂಡ್ ಮಾಡಿ ಪ್ಲೀಸ್. ಚಿದಂಬರಂ ಅವರು ಒಂದು ಮಾತನ್ನ ಮೋದಿ ಅವರಿಗೆ ಗೈಡ್ ಮಾಡಿದ್ರು. ಏನಂತ? ತಾವು ಕೂಡ ಈ ಒಂದು ಕ್ರೈಸಿಸ್ನ ಓವರ್ಕಮ್ ಮಾಡಲಿಕ್ಕೆ ನೋಟ್ಗಳನ್ನು ಪ್ರಿಂಟ್ ಮಾಡ್ಬೋದಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ಆದರೆ ಮೋದಿಜಿಯವರು ಒಂದೇ ವಿಚಾರವನ್ನು ಹೇಳಿದ್ದು, ನಮ್ಮ ದೇಶದಲ್ಲಿ ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಯಾವುದೇ ಕ್ರೈಸಿಸ್ಗೆ ನೋಟನ್ನು ಪ್ರಿಂಟ್ ಮಾಡಿದ್ರೆ ಇನ್ಫ್ಲೇಷನ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಇದರ ಜೊತೆಯಲ್ಲಿ ಮುಖ್ಯವಾದಂಥ ಒಂದು ಅಂಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಆಗಲೇ ಹೇಳಿದೆ, ಆರ್ಥಿಕ ಶಿಸ್ತು ಇವೆಲ್ಲವನ್ನ ತರೋದ್ರ ಜೊತೆಗೆ ಸಾಲವನ್ನು ಮಾಡುವಂಥ ಕೆಲಸವನ್ನು, ಆ ಲೆಗಸಿ ಇದೆಯಲ್ಲ ಅದನ್ನು ತೀರಿಸುವಂಥ ಜವಾಬ್ದಾರಿ ಅವರಿಗೆ ಬಂದಿದೆ ಅನ್ನೋದನ್ನು ಹೇಳಿದೆ. ಹಾಗಾಗಿ ಈ ಬಾರಿಯ ಒಂದು ಬಜೆಟ್ ದೂರದೃಷ್ಟಿಯನ್ನು ಹೊಂದಿರುವಂಥ ಬಜೆಟು, ಆರ್ಥಿಕವಾದಂಥ ಶಿಸ್ತನ್ನು ಸರ್ವವ್ಯಾಪಿ ಸರ್ವಸ್ಪರ್ಶಿಯ ಜೊತೆಗೆ ಅಂತ್ಯೋದಯಕ್ಕೆ ಅವಕಾಶವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಸಹಜ, ಆಗಲೇ ಶಿವಲಿಂಗೇಗೌಡರು ಹೇಳಿದ್ರು, ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮುಖ್ಯಮಂತ್ರಿಗೆ ಅಂತ ಅವರ ಸಪ್ಲಿಮೆಂಟರಿ ಬಜೆಟಿನ ಸಂದರ್ಭದಲ್ಲಿ. ಎಸ್, ಇದು ಡಬಲ್ ಇಂಜಿನ್ ಸರ್ಕಾರ. ಹಾಗಾಗಿ ರಾಜ್ಯದ ಅಭಿವೃದ್ಧಿ ಇಲ್ಲಿವರೆಗೆ ಏನಾಗಿದೆ ಅನ್ನುವಂಥ ಚಿತ್ರಣವನ್ನು ಇಟ್ಟಿದ್ದೇನೆ. ಹಾಗೆ ಈ ವರ್ಷದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಮೂಲಕವಾಗಿ ಕರ್ನಾಟಕ ರಾಜ್ಯಕ್ಕೆ ಬೊಮ್ಮಾಯಿಯವರು ಒಬ್ಬ ಸೈಲೆಂಟ್ ಮುಖ್ಯಮಂತ್ರಿಯಾಗಿ ಸೈಲೆಂಟಾಗಿ ರಾಜ್ಯಕ್ಕೆ ಏನೇನು ತಂದಿದ್ದಾರೆ ಅಂತ ಇದೆಯಲ್ಲ, ಇದು ಮೆಚ್ಚುಗೆಯನ್ನು ಪಡೆಯುವಂಥ ವ್ಯವಸ್ಥೆಗಳು. ಹಾಗಾಗಿ ಇದಕ್ಕೋಸ್ಕರವಾಗಿ ಇದರ ಅನುಷ್ಠಾನವನ್ನು ಮಾಡುವಂಥ ಕೆಲಸವನ್ನು ಮನೆ ಬಾಗಿಲಿಗೆ ಸರ್ಕಾರ, ಪಂಚರತ್ನಗಳ ಅನುಷ್ಠಾನ, ಇದಕ್ಕೆ ಆದ್ಯತೆ ಕೊಟ್ಟಿರುವಂಥ ವ್ಯವಸ್ಥೆಗೆ ಶಿಸ್ತಿನ ಈ ಒಂದು ಬಜೆಟನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಇದಕ್ಕೆ ದುಡಿದಂಥ ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ಧನ್ಯವಾದಗಳು.